1ನೇ ಅಧ್ಯಾಯ 2ನೇ ವಚನವನ್ನು ಮತ್ತೊಮ್ಮೆ ನಾವು ಓದಿಕೊಳ್ಳೋಣ. ಎಫೆಷಿಯನ್ಸ್. ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವ ದೇವ ಜನರಿಗೂ ಕ್ರಿಸ್ತ ಯೇಸು ನಂಬಿಕೆ ಇಟ್ಟಿರುವವರಿಗೂ ಬರೆಯುವುದೇನೆಂದರೆ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಹಲ್ಲೆಲೂಯ. ಇಲ್ಲಿ 2 ಮಾತುಗಳನ್ನು ಮುಖ್ಯವಾಗಿ ಗಮನಿಸಬೇಕು. ಯಾವುದು? ಸೆಕೆಂಡ್ ಹಾಫ್. ಏನು ಸೆಕೆಂಡ್ ಹಾಫ್? ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ತಂದೆಯಾದ ದೇವರಿಂದಲೂ, ಅದು ಬಿಟ್ಬಿಡ್ರಲ್ಲ, ನಮ್ಮ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನೋಡ್ರಿ, ಉದ್ದೇಶಪೂರ್ವಕವಾಗಿ ಪೌಲನು ಈ 2 ಮಾತುಗಳನ್ನು ಅಲ್ಲಿ ಬರೀತಾ ಇದ್ದಾನೆ. ಈ ಕೆಲವರು ಏನು ಹೇಳ್ತಾರೆ, ನೆಕ್ಸ್ಟ್ ಹೋಗ್ಬಿಡೋಣ, ನೆಕ್ಸ್ಟ್ ಅಲ್ಲ, ನೆಕ್ಸ್ಟ್ ಹೋಗಕ್ಕೆ ಚಾನ್ಸೇ ಇಲ್ಲ. ಈ 2 ವಾಕ್ಯಗಳ ಅರ್ಥವನ್ನು ನಾವು ತಿಳ್ಕೊಬೇಕಾಗಿದೆ. ಒಂದು ಕೃಪೆ, 2ನೇದು ಏನಂದೆ? ಶಾಂತಿ. ಜೋರಾಗಿ ಹೇಳ್ರಿ, ಕೃಪೆ ಅಥವಾ ಸಮಾಧಾನ. ಇಂಗ್ಲೀಷಲ್ಲಿ ಏನಿದೆ? ಪೀಸ್. ಕರೆಕ್ಟಾ? ಪೀಸ್, ಸಮಾಧಾನ. ನೋಡಿ, 2 ಮಾತುಗಳು ತುಂಬ ಗಮನವಿಟ್ಟು ಕೇಳಿಸ್ಕೊಬೇಕು ಬೈಬಲ್ ಸ್ಟಡಿನಲ್ಲಿ. ನೋಡ್ರಿ, ಈ ಪ್ರತಿಯೊಬ್ಬರು ಲೆಟರ್ ಬರೆಯುವಾಗ ಏನಂತ ಹೇಳ್ತಾರೆ? ಲಾಸ್ಟಲ್ಲಿ ಅಥವಾ ಸ್ಟಾರ್ಟಿಂಗ್ನಲ್ಲಿ ಒಂದು ವಿಷಯ, ಶುಭಾಶಯ ಹೇಳ್ತಾರೆ. ಹಾಗೆ ಪ್ರತಿ ಲೆಟರಲ್ಲಿ ಕೂಡ ಪೌಲನು ಅದ್ಭುತವಾಗಿ ಕೆಲವು ಕಾರ್ಯಗಳನ್ನು ಬರೀತಾನೆ. ಏನಕ್ಕೆ ಬರೀತಾನೆ ಅನ್ನೋದನ್ನು ನಾವು ಗಮನವಿಟ್ಟು ಕೇಳಿಸ್ಕೊಬೇಕು. ಇಲ್ಲಿ 2 ವಾಕ್ಯನ ಮೆನ್ಷನ್ ಮಾಡ್ತಾನೆ. ಯಾವುದು? ಕೃಪೆ ಮತ್ತು, ನೋಡ್ರಿ, ಈ ಒಂದು 2 ಮಾತನ್ನು ಯಾಕೆ ಅವನು ಹೇಳ್ತಾನೆ ಅಂದರೆ, ಒಂದು ದರ್ಶನವನ್ನು, ಒಂದು ವಿಷನನ್ನು ಇಟ್ಕೊಂಡು ಅದನ್ನು ಹೇಳ್ತಾನೆ. ಯಾಕಂದರೆ ಆ 2 ಮಾತುಗಳಲ್ಲೇ ನಾವು ನೋಡೋದಾದರೆ ಇಡೀ ಸತ್ಯವೇದದ ತಿರುಳು ಆ 2 ವಾಕ್ಯದಲ್ಲಿ ಅಡಗಿದೆ. ಯಾವುದರಲ್ಲಿ? ಕೃಪೆ ಮತ್ತು ಶಾಂತಿ. ಎಲ್ಲ ಹೇಳ್ರಿ, ಕೃಪೆ ಮತ್ತು ಶಾಂತಿ ಇಡೀ ಸತ್ಯವೇದದ ಸಾರಾಂಶನೇ ಅದರಲ್ಲಿ ಅಡಗಿದೆ ಅಂತ. ಎರಡೇ ವರ್ಡಲ್ಲಿ ಅಡಗಿದೆ ಅಂತ. ಅದಕ್ಕೆ ಅವನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಎಫೆಸ ಪಟ್ಟಣಕ್ಕೆ ಅದನ್ನು ಬರೀತಾ ಇದ್ದಾನೆ. ನನ್ನ ತಂದೆಯಾದ ದೇವರಿಂದಲೂ ಕೃಪೆಯು, ಕೃಪೆ ಮತ್ತು ಶಾಂತಿ, ಸಮಾಧಾನ, ಅಥವಾ ಶಾಂತಿ ಬದಲು ಸಮಾಧಾನ ಕೂಡ ನೀವು ಹೇಳ್ಬೋದು. ಸತ್ಯವೇದದಲ್ಲಿ ತುಂಬ ಮುಖ್ಯವಾದ ಒಂದು ಅಂಶವಾಗಿದೆ. ಪಕ್ಕದಲ್ಲಿ ಹೇಳ್ರಿ, ಕೃಪೆ ಮತ್ತು ಶಾಂತಿ ಅನ್ನೋದು. ಶಾಂತಿ ಅಂದರೆ ಪಕ್ಕದ ಮನೆ ಶಾಂತಿ ಅಲ್ಲ, ಸಮಾಧಾನ ಅಥವಾ ಶಾಂತಿ ಅಂದರೆ ಯಾವುದು ಜಗಳ ಗಿಗಳ ಇಲ್ದಿರೋದು. ಹೆಂಗಿದೆ ನಮ್ಮ ಮನೆ? ಹೆಂಗಿದೆಪ್ಪ? ಶಾಂತವಾಗಿದೆ. ನಮ್ಮ ಮನೆ ಏನಿದೆ? ಸಮಾಧಾನವಾಗಿದೆ, ಶಲೋಮ್ ಆಗಿದೆ ಎಂಬುದಾಗಿ. ಅಂದರೆ ಇಬ್ರು ಭಾಷೆಯಲ್ಲಿ ಶಲೋಮ್ ಎಂಬುದಾಗಿ ಅವನು ಬರಿತಾನೆ. ಗ್ರೇಸ್ ವಿತ್ ಯು, ಶಲೋಮ್ ಎಂಬುದಾಗಿ ಅವನು ಬರಿತಾನೆ. ಇಲ್ಲಿ ನಾವು ನೋಡ್ತೇವೆ ಈ ಸತ್ಯವೇದದಲ್ಲಿ ತುಂಬ ಮುಖ್ಯವಾದ ವಾಕ್ಯ, 2 ವಾಕ್ಯಗಳು. ಯಾವುದು? ಕೃಪೆ ಮತ್ತು ಶಾಂತಿ. ನೋಡಿ, ಕೃಪೆ ಎಂಬುದು ಎಲ್ಲದಕ್ಕೂ ಆರಂಭವಾಗಿದೆ. ಪಕ್ಕದ ಹೇಳ್ರಿ, ಕೃಪೆ ಎಂಬುದು ಎಲ್ಲದಕ್ಕೂ ಆರಂಭವಾಗಿದೆ ಮತ್ತು ಶಾಂತಿ ಅನ್ನೋದು ಅಂತ್ಯವಾಗಿದೆ. ಇಲ್ಲ ಹೇಳ್ರಿ, ಕೃಪೆ ಅನ್ನೋದು ಆರಂಭವಾಗಿದೆ, ಆರಂಭವನ್ನು ತೋರಿಸಿದೆ. ಶಾಂತಿ ಅನ್ನೋದೇನು ತೋರಿಸಿದೆ? ಅಂತ್ಯವನ್ನು, ಅಂತ್ಯವನ್ನು ತೋರಿಸಿದೆ. ಫಿನಿಶ್ಡ್, ಆರಂಭ ಮತ್ತು ಅಂತ್ಯ. ಯಾವುದು ಆರಂಭ? ಕೃಪೆಯಿಂದ ಆರಂಭವಾಗಿ ಶಾಂತಿಯಲ್ಲಿ ಕೊನೆಗೊಳ್ಳ, ಸಮಾಧಾನದಲ್ಲಿ ಕೊನೆಗೊಳ್ತದೆ. ಕೃಪೆ ತುಂಬ ಮುಖ್ಯ. ಪಕ್ಕದ ಹೇಳ್ರಿ, ಕೃಪೆ ತುಂಬ ಮುಖ್ಯ. ಹಲ್ಲೆಲೂಯಾ. ನೋಡ್ರಿ, ಶಾಂತಿ, ಸಮಾಧಾನ ಇದೆಲ್ಲ ಹೇಳ್ತೇವೆ. ಸಮಾಧಾನ ಒಂದೇ, ಶಾಂತಿನೂ ಒಂದೇ. ಹಂಗಾದ್ರೆ ಕೃಪೆ ಏನಂದೆ? ವೆರಿ ಗುಡ್. ಎಲ್ಲ ಹೇಳ್ರಿ, ಕೃಪೆ ಏನಂದೆ? ನೋಡಿ, ನೀವು ಬೈಬಲ್ ಸ್ಟಡಿಲಿ ಇದ್ದೀರಿ ಅಂತ ನೆನೆಸ್ಕೊಳ್ರಿ. ಸ್ಟಡಿಲಿ ಬರ್ಕೊಬೇಕು, ಅದಕ್ಕೆ ಪುಸ್ತಕ ಪೆನ್ ತಂದು ಬರ್ಕೊಬೇಕು. ಕೃಪೆ ಏನಾಗಿದೆ? ಆರಂಭವಾಗಿದೆ. ಶಾಂತಿ ಏನಾಗಿದೆ? ಅಂತ್ಯವಾಗಿದೆ. ಇವೆರಡು ಮನಸ್ಸಲ್ಲಿ ಚೆನ್ನಾಗಿ ಇಟ್ಕೊಬೇಕು. ಇದರಲ್ಲಿ ಕಂಪ್ಲೀಟ್ ಬೈಬಲ್ ಸಾರಾಂಶವನ್ನು ದೇವರು ಅಡಗಿಸಿಟ್ಟಿರುವ ದೇವನಾಗಿದ್ದಾನೆ. ಇದ್ರ ಬಗ್ಗೆ ಎಷ್ಟು ಜನ ಪ್ರೀಚರ್ಸ್ ಪ್ರೀಚ್ ಮಾಡ್ತಾರಲ್ಲ ಗೊತ್ತಿಲ್ಲ, ಬಟ್ ನಾನು ಇದ್ರ ಬಗ್ಗೆ ಅಧಿಕವಾಗಿ ಪ್ರೀಚ್ ಮಾಡಬೇಕಂತ ಇಷ್ಟಪಡ್ತೀನಿ. ಹಲ್ಲೆಲೂಯಾ. ಇದು ತುಂಬ ಮುಖ್ಯ ನಮಗೆ. ಕೃಪೆ ಮತ್ತು ಶಾಂತಿ ತುಂಬ ಮುಖ್ಯ. ಶಾಂತಿ, ಎಷ್ಟು ಜನ ಮನೇಲಿ ಶಾಂತಿ ಇದೆ ಇವತ್ತು? ಎಷ್ಟು ಜನ ಫ್ರೆಂಡ್ಶಿಪ್ ಬಂದರೆ ಶಾಂತಿ ಇದೆ? ಎಷ್ಟು ಜನ ಕಂಪನಿಗಳಲ್ಲಿ ಶಾಂತಿ ಇದೆ? ಎಷ್ಟು ಜನ ದೇಶದ ಮಧ್ಯದಲ್ಲಿ ಶಾಂತಿ ಇದೆ? ಶಾಂತಿ ಅಂತ ಹೇಳ್ತಾರೆ. ಎಲ್ಲಿದೆ ಶಾಂತಿ? ಇಲ್ಲ, ಶಾಂತಿ ಇಲ್ಲ. ಅದ್ರ ಬಗ್ಗೆ ಇವತ್ತು ನಾವು ಧ್ಯಾನಿಸಕ್ಕೆ ಹೋಗ್ತೇವೆ. ಯಾವತ್ತು ಶಾಂತಿ ಬರ್ತಿದೆ, ಯಾವತ್ತು ಕ್ರಿಸ್ತನ ಎರಡನೇ ಬಾರಿ ಭೂಲೋಕಕ್ಕೆ ಬರ್ತಾನೋ ಆವಾಗಲೇ ಭೂಲೋಕದಲ್ಲಿ ಪರಿಪೂರ್ಣವಾದ ಶಾಂತಿ ಉಂಟಾಗ್ತೈತೆ. ನಮ್ಮ ಕುಟುಂಬಗಳಲ್ಲಿ ಪರಿಪೂರ್ಣ ಶಾಂತಿ ಬರಬೇಕಾ? ಹಾಗಾದರೆ ನಾವು ಯೇಸು ಕ್ರಿಸ್ತನ ಸ್ವಂತ ರಕ್ಷಕರಾಗಿ ಸ್ವೀಕರಿಸಿಕೊಂಡಿರು
ಅರ್ಥ ಮಾಡಿಕೊಂಡವರ ಕುಟುಂಬದಲ್ಲಿ ಮಾತ್ರನೇ ಸಮಾಧಾನ ಇರಲು ಸಾಧ್ಯ. ಇಲ್ಲಾಂದ್ರೆ ಗಲಿಬಿಲಿಯಾಗಿ ಜೀವಿಸ್ತಾ ಇರ್ತಾರೆ. ಕ್ರೈಸ್ತರಾಗಿ ಕೂಡ ಅನೇಕರು ಏನಾಗಿರ್ತಾರೆ, ಅವರು ಗಲಿಬಿಲಿಯಾಗಿ ಜೀವಿಸ್ತಾ ಇರ್ತಾರೆ. ಅವರಲ್ಲಿ ಅಂತ್ಯ ಇರೋದಿಲ್ಲ. ಆರಂಭ ಮಾತ್ರ ಕೃಪೆಯಿಂದ ರಕ್ಷಣೆ ಹೊಂದ್ಬಿಟ್ಟಿರ್ತಾರೆ. ಕೃಪೆಯಿಂದ ಆದರೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯಾವುದೋ ಒಂದು ಸಮಥಿಂಗ್ ಅವನು ಏನೋ ಒಂದು ಕಾಡ್ತಾ ಇರ್ತದೆ, ಏನೋ ಮಾಡ್ತಾ ಇರ್ತೈತೆ. ಬಟ್ ಅದ್ರ ಬಗ್ಗೆ ಎಲ್ಲ ನಾವು ಸ್ವಲ್ಪ ಹೊತ್ತು ನಾವು ಧ್ಯಾನಿಸಕ್ಕೆ ಹೋಗ್ತೇವೆ. ಹಾಲೆಲೂಯಾ. ಉದಾಹರಣೆ, ಕೃಪೆ ಒಂದು ಬುಗ್ಗೆ ಆಗಿದೆ. ಪಕ್ಕದ ಹೇಳ್ತಾರೆ ಕೃಪೆ ಏನಾಗಿದೆ, ಒಂದು ಬುಗ್ಗೆ. ಇಂಗ್ಲೀಷಲ್ಲಿ ಬುಗ್ಗೆಗೆ ಏನು ಕರೀತಾರೆ? ಇವಾಗ ಕಾವೇರಿದು ಒಂದು ಕಡೆ ಬುಗ್ಗೆ ಉಗಮವಾಗ್ತಿದೆ. ಇವಾಗ ಅಲ್ಲೆಲ್ಲೋ ಉಗಮವಾಗಿ ಇಡೀ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಆ ನೀರೇನಾಗ್ತಿದೆ, ಹರಿದು ಬರ್ತಿದೆ. ಎಲ್ಲೋ ಒಂದು ಕಡೆ ಹುಡ್ತೈತೆ. ಎಲ್ಲೋ ಹುಟ್ಟಿ ನಾವು ಹೋಗಿ ನೋಡಿದ್ವಾ ಅದನ್ನ? ಮಾತಾಡ್ಬೇಕು, ನಾವು ನೋಡಿದ್ವಾ? ಇಲ್ಲ. ಹಾಗೆ ಕೃಪೆ ಎಂಬುದು ಪರಲೋಕದಿಂದ ಹುಟ್ಟಿ ಭೂಲೋಕದ ಮೂಲೆ ಮೂಲೆಗಳಿಗೂ ಗಲ್ಲಿಗಳಿಗೂ ಚಲಿಸಿ ಎಲ್ಲರನ್ನ ಅದು ತೃಪ್ತಿಪಡಿಸುವಂಥದ್ದಾಗಿದೆ. ಯಾಕಂದ್ರೆ ಎಲ್ರಿಗೂ ಅದು ಆ ಕೃಪೆ ಮುಖಾಂತರವಾಗಿ ಅನೇಕರಿಗೆ ರಕ್ಷಣೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಕೃಪೆ ತುಂಬಾ ಮುಖ್ಯವಾಗಿದೆ. ಹಲ್ಲೆಲೂಯಾ. ಹೋದ್ರೆ ಕೇಳಿ, ಕೃಪೆ ಒಂದು ಬುಗ್ಗೆಯ ಹಾಗೆ. ಒಂದು ಉದಾಹರಣೆ ಹೇಳಿದ್ದೇನೆ ಅಷ್ಟೇ. ಕೃಪೆ ಅನ್ನೋದೇನಾಗಿದೆ, ಬುಗ್ಗೆ. ಇವತ್ತರೆಗೂ ನಿಂತೋಗಿಲ್ಲ, ಬುಗ್ಗೆ ಹರಿತಾನೆ ಇದೆ. ಹಲ್ಲೆಲೂಯಾ. ಇವತ್ತರೆಗೂ ಬುಗ್ಗೆ, ನೀರಿನ ಬುಗ್ಗೆ ನಿಂತು ಹೋಗ್ಬೋದು, ಆದರೆ ಕೃಪೆ ಬುಗ್ಗೆ 2000 ವರ್ಷ ಆಯಿತು ಸ್ಟಾರ್ಟ್ ಆಗಿ ಅಂತ ನೀವು ಹೇಳ್ತೀರಾ. ನಾನು ಹೇಳ್ತೀನಿ, ಯಾವಾಗ ಪ್ರಪಂಚ ಆರಂಭವಾಯ್ತು ನೋಡಿ, ಆವಾಗ ಕೃಪೆ ಸ್ಟಾರ್ಟ್ ಆಗೋಯ್ತು. ಆದಾಮ ಹೇಳ್ರು ಪಾಪ ಮಾಡಿದ್ರು, ದೇವ್ರು ಬಿಟ್ಬಿಟ್ರ ಅವ್ರನ್ನ. ಎಲೆ ಸುತ್ಕೊಂಡು ಓಡಾಡ್ರಪ್ಪ, ಇದು ಫ್ಯಾಷನ್ ಶೋ ಮಾಡ್ರಿ ಬಿಟ್ಬಿಟ್ರ? ಮಾನ ಮರ್ಯಾದೆ ಕಾಪಾಡಿದ್ರು ದೇವ್ರ ಅವತ್ತು. ಅಪ್ಪ ಎಲೆ ಬಟ್ಟೆ ಬೇಡ್ರು, ನಿಮಗೆ ಚರ್ಮದ ಅಂಗಿ ತೋರಿಸ್ತೀನಿ ಅಂತ ಚರ್ಮದ ಅಂಗಿನ ತೋರಿಸಿದ್ರು. ರಕ್ತ ಸಿಕ್ತವಾದ ಚರ್ಮದ ಅಂಗಿನ ತೋರಿಸೋ. ಆಗ ದೇವ್ರು ಎಷ್ಟು ಕೃಪೆ ತೋರಿದ್ದಾರೆ ನೋಡಿ ಅವ್ರ ಮೇಲೆ, ಎಷ್ಟು ಕೃಪೆ ತೋರಿದ್ದಾರೆ ನೋಡಿ ದೇವ್ರ ಅವ್ರ ಮೇಲೆ. ಅವತ್ತು ಕೊಲೆ ಮಾಡಿಬಿಟ್ಟ, ಕಾಯನ ಕೊಲೆ ಮಾಡಿಬಿಟ್ಟ, ಆದ್ರೂ ಕೂಡ ಅವನ ಮೇಲೆ ಕೃಪೆ ತೋರಿಸಿದ್ರು ದೇವರು. ಹಲ್ಲೆಲೂಯಾ. ಅವತ್ತು ಜಲಪ್ರಳಯ ಬಂದು ಎಲ್ಲ ಮುಳುಗೋಯ್ತು, ಎಲ್ಲ ಸತ್ತೋದ್ರು, ಎಲ್ಲ ನಾಶವಾಗೋದ್ರು. ಆದ್ರೂ ಯೇಸು ಸ್ವಾಮಿ ಯಾರ್ಯಾರ ಅವತ್ತು ಸತ್ತೋಗಿದ್ರು ಅವ್ರ ಹತ್ರ ಎಲ್ಲ ಪಾತಾಳಕ್ಕೆ ಹೋಗಿ ಅವ್ರಿಗೆಲ್ಲ ಶುಭ ಸಂದೇಶ ಹೇಳಿ ಯಾರವ್ರು ನಂಬಿದ್ರು ಅವರೆಲ್ಲ ಜೊತೆಯಲ್ಲೇ ಕರ್ಕೊಂಡು ಮೇಲೆ ಬಂದ್ರು. ಇದೆಲ್ಲ ಕೃಪೆ ರೀ. ಓಲ್ಡ್ ಟೆಸ್ಟ್ಮೆಂಟ್ ಇಂದನೇ ಕೃಪೆ ಸ್ಟಾರ್ಟ್ ಆಗ್ತಿದ್ರಿ. ಕೃಪೆ ಅನ್ನೋದೊಂದು ಬುಗ್ಗೆ. ಅದಕ್ಕೆ ಪೌಲ ಪತ್ರಿಕೆ ಬರೆಯುವಾಗ ನೀವು ಗಮನಿಸಿ ನೋಡಿ, ಕೃಪೆ ಮತ್ತು ಶಾಂತಿ, ಕೃಪೆ ಮತ್ತು ಶಾಂತಿ. ಯಾಕಂದರೆ ಕೃಪೆ ಆರಂಭ, ಬುಗ್ಗೆ ಅದು. ಆ ಬುಗ್ಗೆ ಹೊರಟು ನಮ್ಮ ಜೀವಿತದಲ್ಲಿ ಅದು ಸಮಾಧಾನ, ಶಾಂತಿಯನ್ನು ಉಂಟು. ಶಾಂತಿ ಇಸ್ ಎಂಡ್. ಶಾಂತಿ ಒಬ್ಬನಲ್ಲಿ ಬಂದ್ಬಿಟ್ರೆ ಅದು ಎಂಡ್ ಅಂತೆ. ಅದು ಶಾಂತಿ ಬಂದ್ಬಿಡ್ತು ಅಂದರೆ ನಿಮ್ಮ ಲೈಫಲ್ಲಿ ಸೂಪರ್. ಹಲ್ಲೆಲೂಯಾ. ಆರ್ ಯು ದೇರ್? ಅದಕ್ಕೆ ಬೈಬಲ್ ಸ್ಟಡಿಗೆ ಬರುವಾಗ, ಸಂಡೇ ಚರ್ಚಿಗೆ ಬರುವಾಗ, ಅದು ಈ ಸಭೆಗೆ ಬರುವಾಗ, ಬೇರೆ ಯಾವುದನ್ನ ಸಭೆಗೆ ಓದೋಕೆ ಪರವಾಗಿಲ್ಲ, ನೀವು ಬರೀ ಕೈ ಎಲ್ಲಾಡ್ಸ್ಕೊಂಡು ಹೋಗ್ಬೋದು. ಈ ಸಭೆಗೆ ಬರುವಾಗ ಪ್ರತಿ ಟೀಚಿಂಗ್ಸನ್ನು ಕೂಡ ಬರ್ಕೊಂಡು ಅದು ತುಂಬ ಒಳ್ಳೆಯದು. ಮತ್ತೆ ಜ್ಞಾಪಕ ಮಾಡ್ಕೊಳ್ಬೋದು. ಪೆನ್ ಡ್ರೈವಲ್ಲಿ ತಗೊಂಡೋಗಿ ಮತ್ತೆ ಕೇಳ್ರಿ, ಅದು ನಿಮಗೆ ಪ್ರಯೋಜನಕರವಾಗಿರ್ತದೆ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಹಾಗಾದರೆ ಕೃಪೆ ಒಂದು ಆಧಾರವಾಗಿದೆ. ಕೃಪೆ ಏನಾಗಿದೆ? ನಮ್ಮ ರಕ್ಷಣೆಗೆ ಏನಾಗಿದೆ ಅಂತೆ? ಅದು ಆಧಾರವಾಗಿದೆ. ಕೃಪೆಯಿಂದಲೇ ಎಲ್ಲವೂ ಆರಂಭ. ಆದ್ದರಿಂದ ಕೃಪೆಯು ಆರಂಭವಾಗ್ತಿದೆ. ಅದು ಏನನ್ನ ಉತ್ಪತ್ತಿ ಮಾಡ್ತಿದೆ? ಏನು ಪ್ರೊಡ್ಯೂಸ್ ಮಾಡ್ತಿದೆ? ಹಲೋ, ಏನು ಪ್ರೊಡ್ಯೂಸ್ ಮಾಡ್ತಿದೆ? ಇವಾಗ ಕಾವೇರಿಯಲ್ಲಿ ಬುಗ್ಗೆ ಉಕ್ಕಿ ಏನು ಪ್ರೊಡ್ಯೂಸ್ ಮಾಡಿದೆ? ಅದು ಜೋರಾಗಿ ಹೇಳಬೇಕು. ಕೃಪೆ ಎಂಬ ಬುಗ್ಗೆ ಉಕ್ಕಿ ಏನನ್ನ ಪ್ರೊಡ್ಯೂಸ್ ಮಾಡಿದೆ ಅಂದರೆ, ಏನನ್ನ ಉತ್ಪತ್ತಿ, ಕರೆಕ್ಟಾ? ಪ್ರೊಡ್ಯೂಸ್ ಉತ್ಪತ್ತಿ ಏನು ಉತ್ಪತ್ತಿ ಮಾಡ್ತಿದೆ ಅಂದರೆ, ಏನು ಉತ್ಪತ್ತಿ ಮಾಡ್ತಿದೆ ಅಂದರೆ ಸಮಾಧಾನವನ್ನು ಅದು ಉತ್ಪತ್ತಿ ಮಾಡ್ತಿದ್ದಂತೆ, ಶಾಂತಿಯನ್ನು ಅದು ಉತ್ಪತ್ತಿ ಮಾಡುವಂಥದ್ದಾಗಿದೆ ಅಂತೆ, ಹರಿತಿದಂತೆ. ಹಾಗೆ ಹಲ್ಲೆಲೂಯಾ. ಅದಕ್ಕೆ ಒಂದು ಹಾಡು ಕೂಡ ನಾವು ಹಾಡ್ತೇವೆ. ಏನು ಗೊತ್ತಾ? ಕೃಪೆಯ ಚಿಲುಮೆಯು ಉಕ್ಕಿ ಹರಿಯಲು. ಎಷ್ಟು ಜ್ಞಾಪಕ ಇದೆ? ಜೀವ ಜಲವೆಂದು ಹಾಡ್ತೀವಲ್ಲ. ಕೃಪೆಯ ಚಿಲುಮೆಯು ಉಕ್ಕಿ ಹರಿಯಲು. ಆಮೇಲೆ ಏನಂತೆ? ಹಲ್ಲೆಲೂಯಾ. ಹಾಗಾದ್ರೆ ಏನು ಉತ್ಪತ್ತಿ ಮಾಡ್ತಿದೆ ಕೃಪೆ? ಏನು ಪ್ರೊಡ್ಯೂಸ್ ಮಾಡ್ತಿದೆ? ಜೋರಾಗಿ ಹೇಳ್ರಿ. ಸಮಾಧಾನ. ಜೋರಾಗಿ ಹೇಳ್ರಿ. ಸಮಾಧಾನ, ಶಾಂತಿಯನ್ನು ಅದು ಉತ್ಪತ್ತಿ ಮಾಡೋದಾಗಿದೆ. ಪೌಲನು ಅದ್ಭುತವಾಗಿ ಈ ಎರಡು ಮಾತುಗಳನ್ನು ಬರೆದಿಟ್ಟಿದ್ದಾನೆ ಅಷ್ಟೇ. ಬಟ್ ಅದರೊಳಗಿಂದ ತೆಗಿತಾ ಇದ್ರೆ ಬಹಳ ಸಂಗತಿಗಳನ್ನು ದೇವರು ಹೊರಗಡೆ ತರುವ ದೇವರಾಗಿದೆ. ಇವತ್ತು ಕೃಪೆ ಅಂದರೆ ಅನೇಕರಿಗೆ ಗೇಲಿ. ಏನಂದರೆ ಕೃಪೆ ಅಂತಪ್ಪ, ಈ ಕೃಪೆ ಸಭೆ, ಈ ಸಭೆ ಸರಿ ಇಲ್ಲ, ನಾವು ಆ ಸಭೆಗೆ ಹೋಗ್ತೀವಿ. ಕೃಪೆ ಎಲ್ಲಿದೆಯೋ ಅಲ್ಲೇ ರಕ್ಷಣೆನೇ ಕೂಡ. ಅದಕ್ಕೆ ದೇವರು ಹೇಳ್ತಾರೆ, ನಂಬಿಕೆ ಮುಖಾಂತರ ಕೃಪೆಯಿಂದ ನಾವೇನಾಗಿದ್ದೇವಂತೆ? ರಕ್ಷಣೆ ಆಗಿದೆ ಅಂತ ಬೈಬಲ್ ತುಂಬ ಸ್ಪಷ್ಟವಾಗಿ ಹೇಳ್ತಿದೆ. ಕೃಪೆ ಮತ್ತು ಶಾಂತಿಯಲ್ಲಿ ಎಲ್ಲವೂ ಅಡಕವಾಗಿದೆ. ಎಲ್ಲ ಹೇಳ್ರಿ. ಕೃಪೆ ಮತ್ತು ಶಾಂತಿಯಲ್ಲಿ ಎಲ್ಲವೂ ಅಡಕವಾಗಿದೆ, ಎಲ್ಲವೂ ಅದರಲ್ಲಿ ಅಡಗಿದೆ ಅಂತ ಪೌಲ ಅದನ್ನು ಬರೀತಾನೆ. ಕೃಪೆ ಅಂದರೆ ಏನರ್ಥ? ಯೋಗ್ಯತೆನೇ ಇಲ್ಲ. ಪಕ್ಕದ ಹೇಳ್ರಿ. ಏನಂದೆ?
ಯೋಗ್ಯತೆನೇ ಇಲ್ಲದವನಿಗೆ ಕೊಡುವಂಥದ್ದೇ. ನನಗೆ ಯೋಗ್ಯತೆನೇ ಇಲ್ಲ. ಇಂಗ್ಲೀಷಲ್ಲಿ ಏನು, ಯಾವುದಕ್ಕೂ ನನಗೆ ಯೋಗ್ಯತೆ ಇಲ್ಲ. ಯೋಗ್ಯತೆ ಇಲ್ಲದವನಿಗೆ ದಯ ತೋರಿಸುವಂಥದ್ದು. ಅಥವಾ ತಿಪ್ಪೆಯಲ್ಲಿ ಬಿಸಾಕಿದ್ದನ್ನು ತೆಗೆದು ತೊಳೆದು ಶೋಕೇಸಲ್ಲಿ ಇಡೋದು. ನಾವು ಹೇಳ್ತಾ ಇದ್ದೆ, ತಿಪ್ಪೆಯಲ್ಲಿ ಮನೆ ಅಂತ ಬಿಸಾಕಿದ್ವಲ್ಲ, ಇದನ್ನ ತಿಪ್ಪೆಯಲ್ಲಿ ಬಿಸಾಕ್ಬಿಡುವಲ್ಲ. ಹೌದು, ನಾವೆಲ್ಲ ತಿಪ್ಪೆಯಲ್ಲಿ ಬಿದ್ದವರೇ. ಅದಕ್ಕೆ ಬರಿತಾನೆ ಕೀರ್ತನೆಗಾರ, ಬರಿತಾನೆ ಎಲ್ಲಿ ಬಿದ್ದಿದ್ದಂತೆ ನಾವು, ತಿಪ್ಪೆಯಲ್ಲಿ ಬಿದ್ದಿದ್ವಂತೆ, ದೇವರು ನಮ್ಮನ್ನ ಬಂಡೆ ಮೇಲೆ ತಗೊಂಡೋಗಿ ನಿಲ್ಲಿಸಿರುವ ದೇವನಾಗಿದೆ. ನೋಡ್ರಿ, ಕೃಪೆ ಎಷ್ಟು ಕೆಲಸ ಮಾಡ್ತಿದ್ದ. ಆ ಕೃಪೆ ಹರ್ಕೊಂಡು ಬರ್ತಿದೆ. ಯಾರು ಆ ಕೃಪೆನ ನಂಬ್ತಾರೋ ಅವರನ್ನ ಆ ಕೃಪೆ ಉನ್ನತ ಸ್ಥಿತಿಗೆ ತಗೊಂಡೋಗಿ ಅವರ ಜೀವಿತಗಳಲ್ಲಿ ಅದು ಸಮಾಧಾನ ಉಂಟು ಮಾಡೋದಾಗಿದೆ. ಹಲ್ಲೆಲೂಯಾ. ಎಷ್ಟು ಜನ ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಕೇಳಿ ಸಂತೋಷವಾಗಿರಿ, ನಗನಗ್ತಾ ಇರಿ. ನಾವು ವಿಶ್ವಾಸಿಗಳು. ಕಹಿಯಾದ ಭಾವನೆಗಳು ಒಳಗಿರಬಾರ್ದು. ಇಸ್ರೇಲ್ ಜನಗಳು ಹಂಗೆ ಇತ್ತು, ನಾಶವಾಗ್ಬಿಟ್ರು ಅವರು. ನಮ್ಮ ಲೈಫಲ್ಲಿ ಎಲ್ಲವೂ ಚೆನ್ನಾಗಿ ಕಾಣ್ತಾ ಇರ್ತಿದೆ. ಆ ಕಹಿಯಾದ ಕಾರ್ಯಗಳು ನಮ್ಮಲ್ಲಿ ಇರೋದಾದರೆ ಗೆದ್ದಲು ಕಟ್ಟಿದ ಮರ ಏನಾಗ್ತಿದೆ ಅದು ಗೊತ್ತಾಗ್ತಿದೆ. ಗೆದ್ದಲು ಕಟ್ಟಿದೆ ಅಂತ ಒಂದಿನ ಮರ ಏನಾಗ್ತಿದೆ. ಎಸ್, ನಮ್ಮ ಲೈಫ್ ಹಂಗೆ ಆಗಿ ತುಂಬ ನೋಡೋಕೆ ಬ್ರೈಟಾಗಿ ಕಾಣಿಸ್ತಾ ಇರ್ತಿದೆ. ಬಟ್ ಗೆದ್ದಲು ತಿನ್ನೋ ಉಳದ ಹಾಗೆ, ಗೆದ್ದಲು ಹಿಡಿದ್ರು ಮರದ ಹಾಗೆ ಆಗ್ಬಿಡ್ತೈತೆ. ಬಿ ಕೇರ್ಫುಲ್. ಒದ್ರುಕೊಳ್ಳಿ ಅದನ್ನು, ಆ ಗೆದ್ದಲನ್ನು ಒದರ್ಬಿಡ್ರಿ. ಯಾಕಂದ್ರೆ ನಾವು ಪರಿಶುದ್ಧತ್ವಕ್ಕೆ ಕರೆದಿರೋರು ಆಗಿದ್ದೇವೆ, ಬೇರೆ ಯಾವುದಕ್ಕೆ ನಾವು ಕರೆದಿರೋರಲ್ಲ, ಶಾರೀರಿಕವಾಗಿ ಕರೆದಿರೋಲ್ಲ. ಅದಕ್ಕೆ ನಮ್ಮನ್ನು ಸ್ಪೆಷಲ್ ಜನಗಳಿಂದ ಪ್ರಪಂಚದಲ್ಲಿ ನಮ್ಮನ್ನು ಗುರುತಿಸ್ತಾರೆ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿದ್ದೀರಾ ಅಂತ. ಹಾಗಾದರೆ ಈ ರಾತ್ರಿ ಕೃಪೆ ಬಗ್ಗೆ ನಿಮಗೆಲ್ಲ ಆಲ್ಮೋಸ್ಟ್ ಗೊತ್ತು. ಇನ್ನು ಸ್ಪೆಷಲಾಗಿ ಏನು ಹೇಳಬೇಕಾ? ಮಾತಾಡಬೇಕು. ಕೃಪೆ ಬಗ್ಗೆ ಬಹಳ ನಾವು ತಿಳ್ಕೊತಾನೆ ಇದ್ದೀವಿ. ಇವತ್ತು ಶಾಂತಿ ಬಗ್ಗೆ ಜಾಸ್ತಿ ತಿಳ್ಕೊಬೇಕು. ಪಕ್ಕದಲ್ಲಿ ಹೇಳ್ರಿ, ಯಾವ ಮೂರನೇ ಮನೆ ಶಾಂತಿನ? ಬೈಬಲ್ ಇರೋ ಶಾಂತಿ. ಏನು ಶಾಂತಿ? ಕೃಪೆಯು ಶಾಂತಿಯೂ ಆಗಲಿ. ಎಲ್ಲ ಹೇಳ್ರಿ. ಪೌಲನ ಬರೆಯುವಂಥ ಪತ್ರಿಕೆ ಶುಭ ಕೋರ್ತಾನೆ, ಶುಭಾಶಯ ಹೇಳ್ತಾನೆ, ಕೃಪೆಯು ಶಾಂತಿಯೂ ಆಗಲಿ. ಶಾಂತಿ ಯಾಕೆ ಅವನು ಹಂಗೆ ಹೇಳ್ತಾನೆ ಅಂದರೆ, ನೋಡ್ರಿ, ಇವತ್ತು ಶಾಂತಿ ಶಾಂತಿ ಶಾಂತಿ. ಇವತ್ತು ನೋಡಿ, ಅದಕ್ಕೆ ಶಾಂತಿ ಅಂದರೆ ಏನು? ಕೆಲವ್ರಿಗೆ ಅನೇಕರಿಗೆ ಗೊತ್ತಿಲ್ಲ. ಶಾಂತಿ ಅಂದ ತಕ್ಷಣ ಏನು ಅರ್ಥ ಮಾಡ್ಕೊಂಡ್ಬಿಡ್ತಾರೆ? ನೋಡ್ರಿ, ಈ ಮಾತು, ಈ ಶಾಂತಿ ಅನ್ನೋ ಮಾತಲ್ಲಿ ಆಪತ್ತು ಕೂಡ ಜಾಸ್ತಿ ಇದೆ. ಪಕ್ಕದ ಹೇಳ್ರಿ, ಏನಿದೆ? ಆಪತ್ತಿದೆ. ಹೆಂಗೆ ಆಪತ್ತು? ಹೆಂಗೆ ಅಷ್ಟೇ ಶಾಂತಿ ಅಂದರೆ ಸಮಾಧಾನ, ಹೆಂಗೆ ಆಪತ್ತು ಅಂದರೆ, ಇವತ್ತು ಪ್ರಪಂಚ ತನ್ನನ್ನು ತಾನೇ ಮೋಸ ಪಡಿಸ್ಕೊಳ್ತಾ ಇದೆ. ಅನೇಕ ವ್ಯಕ್ತಿಗಳು ತಮ್ಮನ್ನು ತಾವನ್ನೇ ಮೋಸ ಮಾಡ್ಕೊತಾ ಇದ್ದಾರೆ. ನೋಡ್ರಿ, ಇಬ್ಬರು ಜಗಳ ಮಾಡ್ತಾ ಇರ್ತಾರೆ. ಯಾರೋ ಇಬ್ಬರು ಏನು ಮಾಡ್ತಾ ಇರ್ತಾರೆ? ಒಬ್ರಿಗೊಬ್ರು ಆಗೋದಿಲ್ಲ, ಫುಲ್ ಜಗಳ, ಡೈಲಿ ಜಗಳನೆ, ಬೆಳಿಗ್ಗೆ ಎದ್ದ ದಿವಸ ಜಗಳನೆ. ಈ ಜಗಳ ನೋಡಿ 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 ಮೂರನೇ ಮನೆ ಮುನಿಯಪ್ಪ ಬರ್ತಾನೆ. ಬಂದ್ಬಿಟ್ಟು, ಏನ್ರಪ್ಪ ಡೈಲಿ ಜಗಳ ಮಾಡ್ತೀರಾ, ಸ್ವಲ್ಪ ಸುಮ್ಮನೆ ಇರಪ್ಪ ಅಂತ ಹೇಳ್ಬಿಟ್ಟು ಏನು ಅವರಿಬ್ಬರ ಮೇಲೆ ಮಾತಾಡಿ ಹೋಗ್ತಾರೆ ಅಷ್ಟೇ. ಅವ್ರು ಹೇಳಿದ್ದಕ್ಕೆ ಇವ್ರು ಏನು ಮಾಡ್ತಾರೆ? ಸ್ವಲ್ಪ ದಿನ ಲೋಕದ ದೃಷ್ಟಿಯಲ್ಲಿ ಶಾಂತಿ, ಎಲ್ಲ ಹೇಳ್ರಿ ಸಮಾಧಾನ. ಆದರೆ ಬೆಳಿಗ್ಗೆ ತಕ್ಷಣ ಅಂದರೆ ಯಾವತ್ತು ಬಾಂಬ್ ಹೋಗ್ತಿದ್ದ ಗೊತ್ತಿಲ್ಲ ಅವನ ಮನೆ ಮೇಲೆ, ಇವನ ಮನೆ ಮೇಲೆ ಯಾವ ಬಾಂಬ್ ಬರ್ತದೆ ಗೊತ್ತಿಲ್ಲ. ಅದು ಸಮಾಧಾನನಾ? ಇಲ್ಲ ಬದ ಈ ನಡುವೆ ಜಗಳ ಮಾಡ್ತಾ ಇಲ್ಲ ಅವರು. ಅದು ಜಗಳ ಮಾಡ್ತಾ ಇಲ್ಲ, ಒಳಗೇನಿದೆ? ಅದು ಸಮಾಧಾನನಾ? ಅದು ಸಮಾಧಾನ ಅಲ್ಲ. ದಟ್ ಇಸ್ ನಾಟ್ ಪೀಸ್. ಅದು ಸಮಾಧಾನ ಅಲ್ಲ. ಹಲ್ಲೆಲೂಯಾ. ಇವತ್ತು ದೇಶಗಳ ಮಧ್ಯದಲ್ಲಿ ಶಾಂತಿ ಮಾತುಕತೆ ನಡೀತಾ ಇದೆ. ಏನು ಮಾತುಕತೆ? ನೀವೆಲ್ಲ ನ್ಯೂಸಲ್ಲಿ ನೋಡಿರ್ತೀರ, ಕೇಳಿಸ್ಕೊಳ್ಳಿ ಶಾಂತಿ ಅಂದ್ರೆ ಏನು ಅಂತ. ಶಾಂತಿ ಮಾತುಕತೆ, ಯುದ್ಧ ವಿರಾಮ. ಹಲೋ, ಈಗ ಶಾಂತಿ ಮಾತುಕತೆ ನಡೀತಾ ಇದೆ. ಅದರಿಂದ ಯುದ್ಧಕ್ಕೆ ಏನು ಹಾಕಿದ್ದಾರೆ? ಯುದ್ಧಕ್ಕೆ ವಿರಾಮ ಹಾಕಿದ್ದಾರೆ. ಆದರೆ ಅಲ್ಲಿ ತಾತ್ಕಾಲಿಕವಾಗಿ ಅವರು ಶಾಂತಿ ಘೋಷಿಸಿದ್ದಾರೆ. ಆದರೆ ಇನ್ನೂ ಸ್ವಲ್ಪ ಆಟ ಬಾಂಬ್ಗಳೆಲ್ಲ ಜಾಸ್ತಿ ರೆಡಿ ಮಾಡ್ಕೊಂಡ್ರೆ. ಯಾಕೆ ಹೇಳಿ? ಈ ನನ್ನ ಮಕ್ಕಳಿಗೆ ಹಾಕಲೇಬೇಕು ಅಂತ ಇವನು ಸ್ವಲ್ಪ ಜಾಸ್ತಿ ರೆಡಿ ಮಾಡ್ಕೊಂತಾನೆ. ಯಾಕೆ ಹೇಳಿ? ಅದು ಶಾಂತಿನ? ಅದು ನೋಡಿ, ಈ ಪ್ರಪಂಚಕ್ಕೆ ಶಾಂತಿ ಅಂತ ಏನಂತ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ಸತ್ಯವೇದದ ಅರಿವು ಅವರಿಗಿಲ್ಲದ ಕಾರಣ ಪ್ರಪಂಚದ ಅನೇಕ ಜನಗಳಿಗೆ ಸಮಾಧಾನ ಎಂಬ ಪದಕ್ಕೆ ಅರ್ಥ ಗೊತ್ತಿಲ್ಲ. ದೇಶಗಳ ಮಧ್ಯದಲ್ಲಿ ಸಮಾಧಾನ ಅಂತ ಹೇಳ್ತಾರೆ, ರಾಜ್ಯಗಳ ಮಧ್ಯದಲ್ಲಿ ಸಮಾಧಾನ ಅಂತಾರೆ. ಇವಾಗ ಸ್ವಲ್ಪ ದಿನ ನಮ್ಮ ರಾಜ್ಯಕ್ಕೂ ತಮಿಳುನಾಡಿಗೂ ಸಮಾಧಾನ. ಯಾಕೆ? ಮಳೆಗೆಳೆ ಬಂದಿದೆ, ಸ್ವಲ್ಪ ನೀರ್ಗೀರು ಆ ಕಡೆ ಹೋಗ್ತಾ ಇದೆ. ಇವಾಗ ಮಳೆ ಬಂದಿಲ್ಲ, ಓಡಿ ಕಲ್ಲು, ಆ ಕಡೆ ಅವ್ರ ಕಲ್ಲು ಓಡಿ. ಎಲ್ಲಿ ಸಮಾಧಾನ? ಎಲ್ಲೋಯ್ತು ಆ ಸಮಾಧಾನ? ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಕೈ ಕೊಡ್ತಾರೆ, ಈ ಮುಖ್ಯಮಂತ್ರಿ ಅವ್ರ ಮುಖ್ಯಮಂತ್ರಿ ಕೈ ಕೊಡ್ತಾರೆ. ಆ ಸಮಾಧಾನನಾ? ಅದೆಲ್ಲ ಸಮಾಧಾನ ಅಂದರೆ ನಾನು ಹೇಳ್ತೇನೆ, ದೇವರು ಮಾಡಿದಂಥ ಒಂದು ಸಮಾಧಾನ. ಆ ಸಮಾಧಾನ ನಮ್ಮ ದೇಶದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ಒಬ್ಬರಿಗೊಬ್ಬರ ಮಧ್ಯದಲ್ಲಿ ಬರುವುದಾದ್ರೆ ಮಾತ್ರ ನಿಜವಾದ ಸಮಾಧಾನ. ಈ ಲೋಕದ ರೀತಿಯ ಸಮಾಧಾನ ಅಲ್ಲ.
ಎಷ್ಟು ಅರ್ಥ ಆಗ್ತಾಯಿದೆ? இவரு ஜகல மாடல அந்த தಕ್ಷಣ ಏನು ಅನ್ಸ್ಕೊಂಡ್ಬಿಡ್ತೀರಾ? ಅಪ್ಪ 2 பேரும் இப்போ சண்டே போட்டது விட்டுட்டாங்கப்பா, ಇವಾಗ ಜಗಳ ಮಾಡೋದು ಬಿಟ್ಬಿಡುತ್ತೆ, ತುಂಬ ಸಮಾಧಾನ ಆಗ್ಬಿಡ್ತಾರೆ. ಸಮಾಧಾನನಾ? ಇಲ್ಲ. ಅದ್ರ ಒಳಗೆ ಏನಿದೆ ಅವ್ರಿಗೆ? ಅವ್ರ ಮಕ್ಕ ನೋಡಿದ್ರೆ ಒಂದು ಫಂಕ್ಷನ್ಗೆ ಹೋಗಿರ್ತಾರೆ, ಆದರೆ ಜಗಳ ಮಾಡಲ್ಲ, ಯಾರು ಹೇಳಿರ್ತಾರೆ ಬೇಡ ಅಂತ, ಆದರೆ ಒಳಗಡೆ ಅವ್ರು ಹಿಂಗೆ ಬಂದಷ್ಟು ಇವ್ರು ಹಂಗೆ ಹೋಗ್ತಾರೆ. ಅದು ಸಮಾಧಾನ ಅಲ್ಲ ನೋಡ್ರಿ. ಇದು ಈ ಸಿನಿಮಾ ಎಷ್ಟು ನೋಡ್ತಾರೆ ಒಂದು ಕಾಲದಲ್ಲಿ, ಸಿನಿಮಾದಲ್ಲಿ ವಿರಾಮ ಅಂತ ಬರ್ತಿದ್ದು ಗೊತ್ತಾ? ಎಷ್ಟೊತ್ತು ವಿರಾಮ? ಇಂಟರ್ವ್ಯೂ ಕರೆಕ್ಟಾ? ಎಷ್ಟೊತ್ತಪ್ಪ? ಪಾಪ್ಕಾರ್ನ್ ತಿನ್ನೋಷ್ಟು ಟೈಮ್ ಅಷ್ಟೇ, ಒಂದು ಪಪ್ಸ್ ತಿನ್ನೋಷ್ಟಕ್ಕೆ, ಆಮೇಲೆ ಮತ್ತೆ ಡುಮಿರ್ ಅಂತ ಫೈಟ್ ಸ್ಟಾರ್ಟು. ಅದೇ ಸಮಾಧಾನ ಲೋಕದ ರೀತಿಯಲ್ಲಿ, ಇದೇ ಸಮಾಧಾನ. ಇದನ್ನ ಸಮಾಧಾನ ಅಂತ ಬರೀತಾ ಇಲ್ಲ ಅಲ್ಲಿ ಪೌಲ. ಚೆನ್ನಾಗಿ ಅರ್ಥ ಮಾಡ್ಕೊಂಡು, ಇಂಥ ಸಮಾಧಾನದ ಬಗ್ಗೆ ಪೌಲ ಬರೀತಲ್ಲ. ಪೌಲನ ಬರೀತಿರುವ ಸಮಾಧಾನ ಈ ಲೋಕದಲ್ಲಿರುವಂಥ ರೀತಿಯಲ್ಲ, ಅದು ದೈವಿಕವಾದ ರೀತಿಯಲ್ಲಿರುವಂಥ ಸಮಾಧಾನವನ್ನು ಅವನು ಬರೀತಾ ಇದ್ದಾನೆ. ನೋಡಿ, ಇಡೀ ಪ್ರಪಂಚ ಸರಿಯಾಗಿ ಇದರ ಅರ್ಥ ಗೊತ್ತಿಲ್ಲ. ಯಾಕೆಂದರೆ ಅವರ ಬಳಿ ಏನಿಲ್ಲ, ಈ ಸತ್ಯವೇದಿಲ್ಲದ ಕಾರಣ ಸಮಾಧಾನಕ್ಕೆ ಸರಿಯಾದ ಅರ್ಥ ಗೊತ್ತಿಲ್ಲದ್ರೆ ಇವತ್ತು ಬಾಯಿನಲ್ಲಿ ಸಮಾಧಾನ ಅಂತ ಇದ್ದಾರೆ ಹೊರತು ಅದು ನಿಜವಾದ ಸಮಾಧಾನ ಯಾರಲ್ಲಿ ಇದೆಯಾ? ಏನೋ ಒಂದು ಹೊಗೆ ಅವರಲ್ಲಿ ಆಡ್ತಾನೆ ಇದೆ. ಹಾಲೆಲೂಯಾ. ಎಲ್ಲ ನೆನೆಸ್ಕೊಂತಾರೆ, ಜಗಳ ನಿಲ್ಲಿಸ್ಬಿಟ್ಟಿದ ತಕ್ಷಣ ಸಮಾಧಾನ ಅಂತ. ಅದೆಲ್ಲ ಸಮಾಧಾನ. ಆದರೆ ಬೈಬಲ್ ಹೇಳ್ತಿದ್ದೆ ಗೊತ್ತಾ? ಏನು ಗೊತ್ತಾ ಪ್ರೇರೆ? ನಿಜವಾದ ಸಮಾಧಾನ ಏನು ಗೊತ್ತಾ? ತಗೊಳ್ರಿ, ಎಫೆಸದವ್ರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನ ತಗೊಳ್ರಿ. ಎಫೆಷಿಯನ್ಸ್ ಚಾಪ್ಟರ್ 14. ನಿಮ್ಮನ್ನು 2:14 ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ಇಲ್ಲಿಂದ ಎಷ್ಟನೇ ವಾಕ್ಯದಿಂದ? 14ನೇ ವಾಕ್ಯದಿಂದ. 14. ನಿಮ್ಮನ್ನು ನಮ್ಮನ್ನು 13ರಿಂದ ಓದ್ತೀನಿ. ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಿಸ್ತರಾದಿರಿ. ನಿಮ್ಮನ್ನು ನಮ್ಮನ್ನು ಒಂದು ಮಾಡಿದವನಾದ ಆತನೇ ಆತನೇ ನಮಗೆ ಸಮಾಧಾನ ಕರ್ತೃವಾಗಿದ್ದಾನೆ. ನಮಗೆ ಸಮಾಧಾನದ ಕರ್ತೃವಾಗಿದ್ದಾನೆ, ಕರ್ತನಾಗಿದ್ದಾನೆ. ಆತನು ತನ್ನ ಶರೀರವನ್ನು ಸಮರ್ಪಿಸಿದ್ದರಲ್ಲಿ ವಿಧಿರೂಪವಾದ ಆಜ್ಞೆಗಳುಳ್ಳ ಧರ್ಮಶಾಸ್ತ್ರವನ್ನು ತೆಗೆದುಹಾಕಿ ಇದ್ದ ದ್ವೇಷವನ್ನು ಮುಗಿಸಿ ನಮ್ಮನ್ನು ಅಗಲಿಸಿದ ಅಡ್ಡಗೋಡೆಯನ್ನು ಕೆಡವೆ ಹಾಕಿದನು. ಆತನು ಸಮಾಧಾನ ಮಾಡುವವನಾಗಿ, ಏನಂತೆ? ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ನೋಡ್ರಿ, ಸಮಾಧಾನ ಅಂದ್ರೆ ಏನು ಗೊತ್ತಾ ಪ್ರಿಯರೇ? ಸಮಾಧಾನ ಅಂದ್ರೆ ಅವರಿಬ್ಬರನ್ನ ಒಂದು ಸೇರಿಸ್ಬೇಕು. ಇನ್ನು ಅವರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾರ ಆಗ್ಬೇಕು. ಅವರು ಒಬ್ರೊಬ್ರು ಪ್ರೀತಿಸ್ಬೇಕು. ಅವರಿಬ್ರು ಕುತ್ಕೊಂಡು ಪ್ರಾರ್ಥನೆ ಮಾಡ್ಬೇಕು. ಅವರಿಬ್ಬರು ಜೊತೆಯಲ್ಲಿರ್ಬೇಕು. ಎಲ್ಲೋ ಸಮಾಧಾನ ಅಂತೇಳಿ ಅವನೊಂದು ಮೂಲೆ ಇವನೊಂದು ಮೂಲೆ ಅಲ್ಲ. ಅವರಿಬ್ಬರು ಏನಾಗ್ಬೇಕಂದ್ರೆ ಒಂದಾಗಿ ಜೀವಿಸುವುದೇ ನಿಜವಾದ ಸಮಾಧಾನ. ಅದು ಯೇಸು ಕ್ರಿಸ್ತನು ಭೂಮಿಯಲ್ಲಿ ಸ್ಥಾಪಿಸಿರುವ ದೇವನಾಗಿದ್ದಾನೆ. ಅರ್ಥ ಆಯ್ತಾ? ಯಾವ ಸಮಾಧಾನ? ಯಾರಿಬ್ಬರು ಜಗಳ ಮಾಡ್ತೀವಿ, ಮೊದಲೊಬ್ಬರು ಬಂದ್ಬಿಟ್ಟು ನೀನು ಯಾಕಪ್ಪ ಜಗಳ ಮಾಡ್ತೀವಿ, ಸ್ವಲ್ಪ ದಿನ ಸೈಲೆಂಟ್ ಆಗಿರಿ ಅಂತ ಹೇಳ್ಬಿಟ್ಟು ಹೋಗೋದ? ಅವರಿಬ್ಬರು ಸಮಾಧಾನನ? ಇಲ್ಲ. ಅವರಿಬ್ಬರು ಕೂಡ ಏನ್ ಮಾಡ್ಬೇಕಂತೆ? ದ್ವೇಷವನ್ನ ಬಿಟ್ಬಿಡ್ಬೇಕು. ಹೊಟ್ಟೆ ಕಿಚ್ಚನ ಬಿಡಬೇಕು. ಬಿಟ್ಟು ಅವರಿಬ್ಬರು ಒಬ್ಬರಿಗೊಬ್ಬರು ಪ್ರಾಣ ಕೊಡುವಷ್ಟು ಮಟ್ಟಿಗೆ ಪ್ರೀತಿಸ್ಬೇಕು. ಅದೇ ರಿಯಲ್ ಸಮಾಧಾನ. ಅದನ್ನು ದೇವರು ನಮಗಾಗಿ ಮಾಡಿರುವ ದೇವನಾಗಿದ್ದಾನೆ. ಅದನ್ನು ತೋರಿಸಿರುವ ದೇವನಾಗಿದ್ದಾನೆ. ಲೋಕ ಹಂಗೆ ತೋರ್ಸಕ್ಕಾಗಲ್ಲ, ದೇವ್ರು ಮಾತ್ರ ನಮ್ಗೆ ತೋರ್ಸಕ್ಕಾಗದ ಆ ರೀತಿ. ಹಲ್ಲೆಲೂಯಾ. ಒಬ್ಬರಿಗೊಬ್ಬರು ಏನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಒಬ್ಬರಿಗೊಬ್ಬರು ಹಂಚ್ಕೊಳ್ಬೇಕು. ನೀವು ಸುಮ್ಮನೆ ತಾತ್ಕಾಲಿಕವಾದ ಸಮಾಧಾನದಲ್ಲಿ ಹಂಚ್ಕೊಂತೀರಾ? ಒಳ್ಳೆ ಬಿರಿಯಾನಿ ಮಾಡಿದ್ರೆ ಕೊಟ್ಟು ಕಳಿಸ್ತೀರಾ? ಏನೋ ಸುಮ್ಮನೆ ಇದ್ದೀನಿ ಅವ್ರು ಹೇಳಿದಕ್ಕೋಸ್ಕರ ಅವನ ಮನೆಗೆ ನಾನು ಬಿರಿಯಾನಿ ಕೊಡೋದು, ಅವನ ಮದುವೆಗೆ ನಾನು ಹೋಗೋದು, ಅವನಿಗೆ ರಕ್ತ ಕೊಡಬೇಕಂತೆ ನಾನೇ ಕೊಡೋಕೆ ಹೋಗ್ಬೇಕು. ಆದರೆ ಯಾವತ್ತು ನಿಮಗೆ ನಿಜವಾದ ಸಮಾಧಾನ ಬರ್ತಿತ್ತೋ ಆಗ ನೀವೇನು ಮಾಡ್ತೀರಂತೆ? ನಿಮ್ಮ ರಕ್ತವನ್ನು ಕೊಡೋಕೆ ರೆಡಿಯಾಗಿರ್ತೀರಾ. ನಿಮಗೆ ಊಟ ಇಲ್ಲ ಅಂದ್ರೂ ಕೂಡ ಅವ್ರಿಗೆ ಊಟ ಕೊಡಲು ನೀವು ಸಿದ್ಧರಾಗಿರ್ತೀರಾ. ದಟ್ ಈಸ್ ಕಾಲ್ಡ್ ರಿಯಲ್ ಸಮಾಧಾನ. ದೇವರು ನಮ್ಮೊಂದಿಗೆ ಅಂತ ಸಮಾಧಾನವನ್ನು ಉಂಟು ಮಾಡಿರುವ ದೇವನಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಹೇಳ್ತಿದೆ,
ಪಕ್ಕದ ಹೇಳ್ರಿ, ಕ್ರಿಸ್ತನೇ ನಮ್ಮ ಸಮಾಧಾನ. ಪಕ್ಕದ ಹೇಳ್ರಿ, ಕ್ರಿಸ್ತನೇ ನಮಗೆ ಸಮಾಧಾನ. ಹೇಳ್ರಿ, ಕ್ರಿಸ್ತನೇ. ಕ್ರಿಸ್ತನೇ ನಮಗೆ ಜೋರಾಗಿ, ಕ್ರಿಸ್ತನೇ ನಮ್ಮ ಸಮಾಧಾನ. ಹಲ್ಲೆಲೂಯಾ. ಜನಗಳು ಬೇರೆ ಬೇರೆ ರೀತಿಯಲ್ಲಿ ಈ ಸಮಾಧಾನವನ್ನ, ಈ ಶಾಂತಿಯನ್ನ ಉಂಟು ಮಾಡ್ಬೇಕಂತ ಪ್ರಯತ್ನ ಪಡ್ತಾರೆ. ಇಲ್ಲ ಪ್ರೇರೆ, ನೋಡ್ರಿ, ಯಾಕೆ ಇದನ್ನ ಅಲ್ಲಿ ಪೌಲನು ಬರೀತಾನ ಅಂತ ಹೇಳಿದ್ರೆ, ಸಭೆ ಆದಿಯಲ್ಲಿ ಆರಂಭವಾಯ್ತಲ್ವ? ಯಾವಾಗ? ಯೇಸು ಸ್ವಾಮಿ ಸತ್ತಾದ್ಮೇಲೆ ಸಭೆ ಆರಂಭವಾಯ್ತು. ನೋಡ್ರಿ, ಆ ದಿನಗಳಲ್ಲಿ ಅನ್ಯ ಜನಗಳು ನೋಡಿದ್ರೆ ಇಸ್ರೇಲ್ ಜನಗಳಿಗೆ ಆಗ್ತಾ ಇರಲಿಲ್ಲ. ಆಗ್ತಾ ಇರಲಿಲ್ಲ, ಒಕ್ಕು ಬಳಕೆ ಇರಲಿಲ್ಲ. ಅದಕ್ಕೆ ಸಮಾರಿಯ ಸ್ತ್ರೀ ಹತ್ರ ಹೋಗಿ ಯೇಸು ನೀರು ಕೇಳಿದಾಗ ಏನಂತಾಳ ಅವಳು? ನನ್ನ ಹತ್ರ ಏನಕ್ಕೆ ಬಂದು ನೀರು ಕೇಳ್ತಾ ಇದೆಯಪ್ಪ? ನಾನು ಯಾರು? ನಾನು ಸಮರಿಯದವಳು, ನಿನಗೂ ನನಗೆ ಸಂಬಂಧನೇ ಇಲ್ಲ. ಆಗ ಅವರಿಬ್ಬರಲ್ಲಿ ಏನಿಲ್ಲ, ಒಕ್ಕು ಬಳಕೆ ಇಲ್ಲ, ಸಮಾಧಾನ ಇಲ್ಲ. ನೋಡಿ, ಈ ಪೇತ್ರನು ಕೂಡ ಸಭೆ ಆರಂಭ ಮಾಡ್ದ. ಸಭೆ ಅವನು ಏನು ಐಡಿಯಾದಲ್ಲಿ ಆರಂಭ ಮಾಡ್ದ ಅಂದ್ರೆ, ಯಹೂದ್ಯರಿಗೆ ಅಂದ್ರೆ ಯಹೂದ್ಯ ಜನಗಳಿಗೆ ಅವ್ನು ಸಪ್ರೇಟ್ ಸಭೆ ಮಾಡ್ಬಿಡೋಣ, ಅನ್ಯ ಜನಗಳು ಸಪ್ರೇಟ್ ಮಾಡ್ಬಿಡೋಣ ಅಂತ. ಆದ್ರೆ ಪೌಲ ಬಿಟ್ಟಿಲ್ಲ. ಅಲ್ಲಿ ಪೌಲ ಬಿಟ್ಟಿಲ್ಲ. ಬಿಟ್ಟಿದ್ರೆ ಹಂಗೆ ಆಗೋಗ್ತಾ ಇತ್ತು. ಬಟ್ ದೇವರ ಉದ್ದೇಶ ಅದಲ್ಲ. ಅದಕ್ಕೆ ನಮ್ಮಿಬ್ಬರನ್ನ, ಉಭಯರನ್ನ ದೇವರು ಏನು ಮಾಡಿದಂತೆ, ಅನ್ಯ ಜನಗಳು ಮತ್ತು ಯಹೂದ್ಯರು ಅವರಿಬ್ಬರನ್ನ ದೇವರು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತೆ ದೇವರು ಮಾಡಿದ ದೇವರಾಗಿದ್ದೇನೆ. ಇದನ್ನೇ ಸಮಾಧಾನ ಅಥವಾ ಶಾಂತಿ ಅಂತ ಕರೀತೇವೆ. ನೋಡಿ, ಗಲಾತ್ಯರಿಗೆ ಬರೆದ ಪತ್ರಿಕೆ ತಗೊಳ್ಳಿ. ಪೇತ್ರನು ಮಾಡಿದ ಕೆಲಸನ ಗಮನಿಸಿ. ಗಲಾತ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನ ಓದ್ರಿ. ಗಲಾತಿಯನ್ಸ್ ಚಾಪ್ಟರ್ 2 ವರ್ಸಸ್ 11. ಕೇಫನು ಅಂತಿಯೋಕ್ಯಕ್ಕೆ ಬಂದಾಗ ಅವನು ದೋಷಿಯಾಗಿ ಕಾಣಿಸಿಕೊಂಡದ್ದರಿಂದ ನಾನು ಅವನನ್ನು ಮುಖಾಮುಖಿಯಾಗಿ ಹೆದರಿಸಿದೆನು. ಯಾಕೆಂದರೆ ಯಾಕೋಬನ ಕಡೆಯಿಂದ ಕೆಲವರು ಬರುವುದಕ್ಕೆ ಮುಂಚೆ ಅವನು ಅನ್ಯ ಜನರ ಸಂಗಡ ಊಟ ಮಾಡುತ್ತಿದ್ದನು. ಏನಂತೆ? ಯಾಕೋಬನ ಕಡೆಯವರು ಬರೋದಕ್ಕೆ ಮುಂಚೆ. ಯಾಕೋಬ ಏನಂತೆ? ಆಕ್ಚುಲಿ ಬೈಬಲ್ ಪ್ರಕಾರ ಯಾಕೋಬ ಯಾರ ತಮ್ಮ? ಯೇಸುವಿನ ಬ್ರದರ್. ಯಾಕೋಬನ ತಮ್ಮ ಬರೋಕ್ ಮುಂಚೆ ಇವನು ಪೇತ್ರ ಯಾರ ಜೊತೆ ಊಟ ಮಾಡ್ತಾ ಇದ್ದ? ಅನ್ಯ ಜನರ ಸಂಗಡ ಊಟ ಮಾಡ್ತಾ. ಅನ್ಯ ಜನಗಳಂದ್ರೆ ಯಹೂದ್ಯ ಜನಗಳಲ್ಲದ ಜನ ಕೂತ್ಕೊಂಡು ಏನ್ ಮಾಡ್ತಾ ಜಾಲಿಯಾಗಿ ಊಟ ಮಾಡ್ತಾ ಇದ್ದ. ಯಾವಾಗ ಇವ್ರ ಜನ ಬಂದ್ರು ತಕ್ಷಣ ಅವನಿಗೆ ಏನ್ ಬಂದ್ಬಿಡ್ತು? ಭಯ. ಅಯ್ಯೋ, ಇದೇನಪ್ಪ, ಈ ಬಂದ್ಬಿಟ್ರೆ ಇವರು ಏನಾಗ್ತದೆ ಗೊತ್ತಿಲ್ಲ. ಇವಾಗ ಏನಾಗ್ತದೆ ಗೊತ್ತಿಲ್ವೇ? ಏನ್ ಮಾಡ್ತಾ ಇದ್ದಾನೆ? ಅವರು ಬಂದ ಮೇಲೆ ಸುನ್ನತಿಯವರಾದ ಅವರಿಗೆ ಅವನನ್ನು ಭಯಪಟ್ಟು ಅನ್ಯ ಜನರನ್ನು ಬಿಟ್ಟು, ಏನಂತೆ? ಅನ್ಯ ಜನರನ್ನು ಬಿಟ್ಟು ತನ್ನನ್ನು ಪ್ರತ್ಯೇಕಿಸಿಕೊಂಡನು. ನೋಡದ ಏನ್ ಮಾಡಿದಂತೆ? ಪ್ರತ್ಯೇಕಿಸಿಕೊಂಡಂತೆ. ಆಗ ಅಲ್ಲಿ ಒಬ್ಬರು ನೋಡ್ತಾ ಇದ್ರು. ಯಾರವರು? ಇದಲ್ಲದೆ ಮಿಕ್ಕಾದ ಯಹೂದ್ಯರು ಅವನೊಂದಿಗೆ ಸೇರಿ ಹಾಗೆಯೇ ಕಪಟ ಮಾಡಿದರು. ನೋಡಿದ್ರೆ ಇದು ಕಪಟ. ಹಾಗಾದ್ರೆ ಅವರು ಎಂತ ಸಮಾಧಾನದಲ್ಲಿದ್ದಾರೆ? ಕಪಟದ ಸಮಾಧಾನ. ಬೇಕಾದಾಗ ಹಲೋ, ಬೇಡದವಾಗ ಒಗಲೇ, ಅದು ಸಮಾಧಾನನ? ಅಂತ ಸಮಾಧಾನದ ಬಗ್ಗೆ ಇಲ್ಲಿ ಬರೀತಾ ಇಲ್ಲ. ಆ ಸಮಾಧಾನದಲ್ಲಿ ಪ್ರೀತಿ ಇದೆ, ಆ ಸಮಾಧಾನದಲ್ಲಿ ಅನ್ಯೋನ್ಯತೆ ಇದೆ, ಆ ಸಮಾಧಾನದಲ್ಲಿ ಪ್ರೀತಿ ಇದೆ, ಆ ಸಮಾಧಾನದಲ್ಲಿ ಪ್ರಾಣವನ್ನು ಕೊಡುವಷ್ಟು ಮಟ್ಟಿಗೆ ಅದೇ ರಿಯಲ್ ಸಮಾಧಾನ. ದೇವರದ ನಮಗೆ ಕೊಟ್ಟಿರುವ ದೇವರ. ಏನಂತೆ? ನಾನು ಸುವಾರ್ತೆಯ ಸತ್ಯಾರ್ಥದ ಪ್ರಕಾರ ನೆಟ್ಟಗೆ ನಡೆಯುವುದಿಲ್ಲವೆಂದು ನಾನು ಕಂಡಾಗ ಎಲ್ಲರ ಮುಂದೆ ಕೇಫನಿಗೆ. ಸುವಾರ್ತೆ ಏನು? ಸುವಾರ್ತೆ ಏನರ್ಥ? ಸಮಾಧಾನ. ಯೇಸು ಭೂಮಿಗೆ ಬಂದಿದ್ದು ಏನಕ್ಕೋಸ್ಕರ? ಸಮಾಧಾನ ಕೂಡ. ನಮಗೂ ದೇವ್ರಿಗೆ ಏನಾಗಿದೆ? ನಾವು ದೇವ್ರಿಗೆ ವೈರಿಗಳಾಗಿದ್ವಿ. ಮನುಷ್ಯ ಹುಟ್ಟುವಾಗಲೇ ದೇವ್ರಿಗೆ ವೈರಿನೇ. ಹೆಂಗೆ ಅಂತ ಹೇಳ್ತೀನಿ. ಈಗ ಅಂತವರದ ನಮ್ಮ ಜೊತೆ ದೇವರು ಸಮಾಧಾನ ಮಾಡ್ಕೊಂಡಾದ್ರೆ, ಆದ್ರೆ ಮನುಷ್ಯರು ಏನ್ ಮಾಡ್ತಾರೆ? ಅನ್ಯ ಜನಗಳು ನಾವು ಯಹೂದ್ಯರಂತ ಸಪ್ರೇಟ್ ಆಗಿ ಊಟ ಮಾಡಕ್ ಹೋಗ್ತಾ ಇದ್ದಾನೆ. ಆಗ ತಕ್ಷಣ ಅಲ್ಲಿ ಪೌಲ ಏನಂತ ಹೇಳ್ತಾನೆ ನೋಡಿ. ನೀನು ಯಹೂದ್ಯನಾಗಿದ್ದು ಯಹೂದ್ಯರಂತೆ ನಡೆಯದೆ. ಏನಂತೆ? ಯಹೂದ್ಯರಂತೆ ನಡೆಯದೆ ಅನ್ಯ ಜನರಂತೆ ನಡೆದ ಮೇಲೆ ಅನ್ಯ ಜನರಿಗೆ ನೀವು ಯಹೂದ್ಯರ ಪದ್ಧತಿಗಳನ್ನು ಅನುಸರಿಸಬೇಕೆಂದು ನೀನು ಬಲಾತ್ಕಾರ ಮಾಡುವುದು ಹೇಗೆ? ನಾವಂತೂ ಹುಟ್ಟು ಯಹೂದ್ಯರು, ಪಾಪಿಗಳೆನಿಸಿಕೊಂಡ ಅನ್ಯ ಜನರಲ್ಲ. ಪಾಪಿಗಳು ನಾವೆಲ್ಲ ಅನ್ಯ ಜನಗಳು. ಏನಂತೆ? ನಾವು ಎಲ್ಲ ಹೇಳಿ ಜೋರಾಗಿ, ನಾವೆಲ್ಲ ಪಾಪಿಗಳಂತೆ. ಯಹೂದ್ಯರು ಮಾತ್ರ ಪರಿಶುದ್ಧರು, ನಾವೆಲ್ಲ ಏನಂತೆ? ಪಾಪಿಗಳ ಜೊತೆ ಪರಿಶುದ್ಧರು ಏನಾಗಬಾರ್ದು, ಸೇರಬಾರ್ದು ಅನ್ನೋದು ಅವ್ರ ಉದ್ದೇಶ. ಬಟ್ ದೇವರ ಉದ್ದೇಶ ಏನು? ಪಾಪಿಗಳಾದ ನಮ್ಮನ್ನ ಅವ್ರ ಜೊತೆಲಿ ಸೇರಿಸಿ ಎಲ್ರನ್ನು ದೇವರ ಮಕ್ಕಳಾಗಿ ಮಾಡ್ಕೊಳ್ಬೇಕು ಅನ್ನೋದೇ ದೇವರ ಉದ್ದೇಶ. ಇದೇ ನಿಜವಾದ ಶಾಂತಿ. ಇದೇ ನಿಜವಾದ ಶಾಂತಿ ಒಪ್ಪಂದ. ತನ್ನ ರಕ್ತದ ಮುಖಾಂತರ ಅದನ್ನು ಶಾಂತಿ ಒಪ್ಪಂದ ಮಾಡದಂತೆ. ಅದಕ್ಕೆ ಪೌಲ ಬರ್ತಾನೆ ಕೃಪೆಯು ಶಾಂತಿಯು ಅಂತ ಮೆನ್ಷನ್ ಮಾಡ್ತಾನೆ ಎಫೆಸ ಸಭೆಗೆ. ಹಲ್ಲೆಲೂಯಾ. ಇದ್ದೀರಾ? ಶಾಂತಿ ಅಂದ್ರೆ ತಮಾಷೆ ನೆನೆಸ್ಕೊಂಡಿದ್ದೀರಾ?
ನೋಡಿ, ಶಾಂತಿನೇ ಬರ್ದಂಗೆ ಮಾಡ್ತಾ ಇದ್ದಾರೆ ಅವರಲ್ಲಿ. ಅವತ್ತೇನಾದರೂ ಬೈ ಚಾನ್ಸ್ ಯಹೂದರಿಗೆ ಒಂದು ಸಪ್ರೇಟ್ ಚರ್ಚ್ ಆಗಿದ್ದಿದ್ರೆ ನಿಜವಾದ ಸಮಾಧಾನ ಬರ್ತಾ ಇತ್ತಾ? ಇಲ್ಲ. ಯಾಕಂದ್ರೆ ನಾವುಗಳ್ಗ ಒಂದೊಂದು ಜಾತಿ ಒಂದೊಂದು ಚರ್ಚು, ಗೌಡ್ರಿಗೊಂದು ಚರ್ಚು, ಲಿಂಗಾಯತರಿಗೊಂದು ಚರ್ಚು, ಅವ್ರಿಗೊಂದು ಚರ್ಚ್, ಹಂಗಾಗಿ ಹೋಗ್ತಾಯಿತ್ತು. ಆದರೆ ದೇವರ ಉದ್ದೇಶ ಏನಂದರೆ ಎಲ್ಲರನ್ನೂ ನನ್ನ ಮಕ್ಕಳನ್ನಾಗಿ ಮಾಡಿಕೊಂಡು ಎಲ್ಲರೂ ಒಂದೇ ಕಡೆಯಲ್ಲಿ ಕುಳಿತು ಆರಾಧನೆ ಮಾಡಬೇಕು ಅನ್ನೋದೇ ದೇವರ ಉದ್ದೇಶ. ಅದನ್ನು ಸೈತಾನ ಇವತ್ತು ಬೇರೆ ಬೇರೆ ಮಾಡೋಕ್ಕೆ ಡೈಲಿ ಟ್ರೈ ಮಾಡ್ತಾ ಇದ್ದಾನೆ. ನೀವು ಯಾಕೆ ಈ ಜಾತಿ ಬಿಟ್ಟು ಹೋದ್ರಿ, ನೀವು ಯಾಕೆ ಆ ಜಾತಿ ಬಿಟ್ಟು ಹೋದ್ರಿ? ನಾವು ಜಾತಿನ ಬಿಟ್ಟು ಯಾಕೆ ಬರ್ತೀವಂದರೆ ಕ್ರಿಸ್ತನ ಜಾತಿಯಲ್ಲಿ ಸೇರೋದಕ್ಕಾಗಿ, ಕ್ರಿಸ್ತನ ಸಮಾಧಾನದಲ್ಲಿ ಸೇರೋಕ್ಕಾಗಿ. ಹಲ್ಲೆಲೂಯ. ಆಮೇಲೆ ಏನಂತೆ? ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಿಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಆಮೆನ್. ಆಮೆನ್. ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ ಪೇತ್ರನಿಗೆ. ಪೌಲ ಮುಂಚೆ ಬಂದನ ಯೇಸುವಿನ ಜೊತೆಯಲ್ಲಿ, ಪೇತ್ರ ಮುಂಚೆ ಬಂದ. ಪೇತ್ರನೇ ಮುಂಚೆ ಬಂದಿದ್ದು, ಆದರೆ ಅವನಿಗಿನ್ನ ರೆವಲ್ಯೂಷನು ಬರಲಿಲ್ಲ. ಆದರೆ ಪೌಲನಿಗೆ ಬಂದ್ಬಿಡ್ತು ರೆವಲ್ಯೂಷನ್. ಇವ್ರು ಮಾಡ್ತಾರೆ ಸರಿ ಇಲ್ಲ. ದೇವ್ರ ಉದ್ದೇಶ ಎಲ್ಲರನ್ನ ಏನು ಮಾಡಬೇಕು? ಒಂದು ಮಾಡಬೇಕು. ಅದಕ್ಕೆ ಸಮಾರ್ಯ ಸ್ತ್ರೀ ಹತ್ರ ಹೋಗಿದ್ದೆ ದೇವರು. ಅವಳ ಹತ್ರ ಹೋಗಿ ಬೇರೆ ಕಡೆ ನೀರು ಕುಡಿಯೋಕೆ ದೇವ್ರಿಗೆ ನೀರಿಲ್ವಾ? ದೇವ್ರಿಗೆ ಬೇರೆ ಕಡೆ ನೀರಿಲ್ವಾ? ಇದೆ. ಅಂದರೆ ನಾನು ಬಂದಿದ್ದು ಏನಕ್ಕೋಸ್ಕರ? ಸಮಾಧಾನ ಮಾಡೋಕ್ಕೋಸ್ಕರ. ಇನ್ನು ನಿಮ್ಮಲ್ಲಿ ಯಾರಲ್ಲಿ ಜಗಳ ಇರಬಾರ್ದು, ನಿಮ್ಮಲ್ಲಿ ಯಾರಲ್ಲೂ ದ್ವೇಷ ಇರಬಾರ್ದು, ಒಬ್ಬರು ನೋಡಿದ ಒಬ್ಬರದ್ದು ಆಗದೆ ಇರಬಾರ್ದು, ಒಬ್ಬರಲ್ಲಿ ಒಬ್ಬರ ಹಗತನ ಇರಬಾರ್ದು. ನಾವೆಲ್ಲರೂ ಒಂದೇ ತಂದೆಯ ಮಕ್ಕಳು ಎಂಬುದಾಗಿ ನಿರೂಪಿಸಬೇಕು. ಅಂತ ಸಮಾಧಾನವನ್ನು ಕ್ರಿಸ್ತನು ಈ ಭೂಮಿಯಲ್ಲಿ ಸ್ಥಾಪಿಸಿರುವ ದೇವನಾಗಿದ್ದಾನೆ. ಹಾಗಾದರೆ ಮೊದಲು ಏನು ಬಂತು? ಕೃಪೆಯಿಂದ ಏನು ಬಂತು? ಕೃಪೆಯಿಂದ ಏನು ಉತ್ಪತ್ತಿ ಆಯಿತು? ಕೃಪೆ ಏನನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ? ಜೋರಾಗಿಡ್ರಿ, ಕರೆಕ್ಟಾ? ಬೈಬಲ್ ಪ್ರಕಾರ ನೋಡ್ರಿ, ಮನುಷ್ಯನಿಗೆ ಕೃಪೆ ಬೇಕು, ಸಮಾಧಾನ ಬೇಕು. ನೋಡ್ರಿ, ಮನುಷ್ಯನು ಹುಟ್ಟುವಾಗಲೇ ದೇವರಿಗೆ ಶತ್ರುವಾಗಿ ಹುಡ್ತಾನಂತೆ. ಅವನು ಹೆಂಗೆ ಹುಡ್ತಾನಂತೆ? ಹುಟ್ಟುವಾಗಲೇ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾಕೆ ಮನುಷ್ಯನು ಹುಟ್ಟುವಾಗಲೇ ದೇವ್ರ ಶತ್ರುವಾಗಿ ಹುಡ್ತಾನೆ? ಯಾಕಂದರೆ ಅವನ ಬಿದ್ದು ಹೋದ ಸ್ಥಿತಿ. ಅವತ್ತು ಆದಾಮನಿಗೆ ಮಾಡಿದ ಪಾಪ ಇಡೀ ಪ್ರಪಂಚದ ಜನಗಳನ್ನು ದೇವರಿಗೆ ಏನು ಮಾಡಿಬಿಡ್ತು? ಶತ್ರುಗಳಾಗಿ ಮಾಡಿಬಿಡ್ತು. ಮಿತ್ರರ ದೇವರು ಯಾವತ್ತು ಆದಾಮನ ಪಾಪ ಮಾಡಿದ್ನೋ ಅವ್ನು ನೆಕ್ಸ್ಟ್ ಬಂದೆಲ್ಲ ಜನರೇಷನ್ನು ದೇವರಿಗೆ ಮಿತ್ರರಾ? ಇಲ್ಲ, ದೇವರಿಗೆ ಶತ್ರುಗಳೇ. ಸಮಾಧಾನ ಇಲ್ಲ ಅವರಲ್ಲಿ. ದೇವರಿಗೆ ಅವ್ರಿಗೆ ಸಮಾಧಾನ ಇಲ್ಲ. ಆ ದೇವರಿಗೂ ಮನುಷ್ಯರಿಗೂ ಸಮಾಧಾನ ಉಂಟು ಮಾಡುವ ಕರ್ತನ ಒಬ್ಬನೇ, ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತ. ಹಲ್ಲೆಲೂಯ. ಎಷ್ಟು ಜನ ಇದ್ದೀರಾ? ಯಾಕೆ ಮನುಷ್ಯ ಹುಟ್ಟುವಾಗಲೇ ದೇವ್ರಿಗೆ ಏನಾಗಿದೆ? ಅವನು ಹುಟ್ಟುವಾಗಲೇ ಶತ್ರು, ವೈರಿ ಆಗಿದೆ ದೇವರಿಗೆ. ಅಂತ ವೈರ್ಯ ಸಂಗಡ ದೇವ್ರು ಏನು ಮಾಡಿದ್ರಂತೆ? ಸಮಾಧಾನ. ಎಂಥ ಸಮಾಧಾನ? ಮಗ ತಾತ್ಕಾಲಿಕವಾದನ? ಬನ್ರಿ ನಿಮ್ಗೆ ಜಡ್ಜ್ಮೆಂಟ್ ನೋಡ್ಕೊತೀನಿ. ಬನ್ರೋ, ನಿಮಗೆಲ್ಲ ಜಡ್ಜ್ಮೆಂಟ್ ಇವಾಗ ಬೋಧನೆ ಹಂಗೆ ನಡೀತಾ ಇರೋದು. ಬನ್ರಿ ನಿಮಗೆಲ್ಲ ಜಡ್ಜ್ಮೆಂಟ್ ದಿನ ನೋಡ್ಕೊತೀನಿ. ನಿಮ್ಮನ್ನೆಲ್ಲ ದೇವ್ರ ಜಡ್ಜ್ಮೆಂಟ್ ನೋಡ್ಕೊತಾರೆ. ಪರಲೋಕಕ್ಕೆ ಹೋಗುವ ತನಕ ದೇವರು ನಮ್ಮ ಜೊತೆ ಸಮಾಧಾನ ಮಾಡಿಕೊಂಡಿರುವ ದೇವನಾಗಿದೆ. ಅದಕ್ಕೆ ಅಲ್ಲಿ ಬರೀತಾನೆ, ಕೃಪೆಯು ಶಾಂತಿಯು. ಹೇಗೆ ಅಂತ ಬೈಬಲ್ ನಾವು ನೋಡ್ತೇವೆ. ಹೆಂಗೆ ನಾವು ದೇವರಿಗೆ ಶತ್ರುಗಳಾದ್ವಿ ಅಂತ. ರೋಮನ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. ಮನುಷ್ಯ ದೇವರು ಉಂಟು ಮಾಡಿದಾಗ ಮನುಷ್ಯ ಚೆನ್ನಾಗೇ ಚೆನ್ನಾಗಿದ್ನ? ಸೂಪರಾಗಿ ಉಂಟು ಮಾಡಿದ್ರು. ಆದರೆ ಶೋಧನೆಗೊಳಗಾದ. ಜೋರಾಗಿ ಹೇಳ್ರಿ. ಅದಕ್ಕೆ ಆರಂಭದಲ್ಲಿ ನಾನು ಹೇಳಿದೆ, ನಾವು ಚೆನ್ನಾಗಿ ಇರ್ತೀವಿ, ರಕ್ಷಣೆ ಚೆನ್ನಾಗಿ ಹೊಂದಿರ್ತೀವಿ, ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇರ್ತೀವಿ. ಇದ್ದೀರಾ? ಕುಟುಂಬದಲ್ಲಿ ಒಳ್ಳೆ ಸಮಾಧಾನ, ಸಭೆಯಲ್ಲಿ ಒಳ್ಳೆ ಸಮಾಧಾನ, ಸಂತೋಷ. ಯಾವಾಗ ಮನುಷ್ಯ ಬಿದ್ದೋಗ್ತಾನೆ ಹೇಳಿ? ಶೋಧನೆಗೆ ಒಳಗಾದಾಗ. ಇವಾಗಲೂ ಅದು ಕೆಲಸ ಮಾಡ್ತಾ ಇದ್ದೀರಿ. ಈ ಲೋಕ ಯಾರ ವಶದಲ್ಲಿದೆ? ಕೆಡುಕನ ವಶದಲ್ಲಿದೆ. ಬಿ ಕೇರ್ಫುಲ್. ವಿಶ್ವಾಸಿಗಳಾದ ನಾವು ತುಂಬ ಕ್ಲಿಯರ್ ಆಗಿರಬೇಕು, ಶಾಂತಿಯಾಗಿರಬೇಕು ಹೊರತು ನಮ್ಮಲ್ಲಿ ಆ ಕಾರ್ಯಗಳು ಯಾವುದು ಇರಬಾರ್ದು. ಓದಿ
ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಏನಂತೆ? ನಾವು ಪಾಪಿಗಳಾಗಿದ್ದಾಗ. ಜೋರಾಗಿ ಹೇಳ್ರಿ. ಪಾಪಿ ಅಂದ್ರೆ ಏನು ಗೊತ್ತಾ ಅರ್ಥ? ದೇವರಿಗೆ ವೈರಿ. ಜೋರಾಗಿ ಹೇಳ್ರಿ. ಪಾಪಿ ಅಂದ್ರೆ ಏನು? ಪ್ರಶ್ನೆ. ಅನೇಕರು ಜೋರಾಗಿ ಹೇಳ್ತಾರೆ ನಾನು ಪಾಪಿ ಅಂತ ಬೇರೆ ಆಡ್ತಾರೆ. ಪಾಪಿ ಹೊಡ್ಕೊಂತವೆ, ಬಾಯಿ ಪಡ್ಕೊಂತವೆ. ಪಾಪಿ ಅಂದ್ರೆ ಏನು ಗೊತ್ತಾ ಅರ್ಥ? ದೇವರೇ ನಾನು ನಿನಗೆ ವೈರಿ, ದೇವರೇ ನನಗೆ ವೈರಿ. ಈ ಆಡುವಾಗೆಲ್ಲ ಜ್ಞಾಪಕ ಮಾಡ್ಕೊಳ್ರಿ. ಹಾಡು ಹಿಂಗೂ ಇದೆ. ಪಾಪಿಯಾದ ನನ್ನನ್ನು, ವೈರಿಯಾದ ನನ್ನನ್ನು ಯೇಸುವೇ ಮಗನ. ಅದೇ ಶಾಂತಿ, ಅದು ರಿಯಲ್ ಶಾಂತಿ. ಮಗ ಗಂಟ ಹಾಕೊಂಡು ತಿರುಗಾಡೋದಲ್ಲ. ದೇವರು ರಕ್ಷಣೆ ಕೊಟ್ಬಿಟ್ಟು ಮಗ ಗಂಟ ಹಾಕೊಂಡು ಹೋದ್ರ ನನ್ನ ಮಕ್ಕಳ ಸಾಯಿರೋ ಅಂತ ಇಲ್ಲ. ಎನಿ ಟೈಮ್ ಈಸ್ ರೆಡಿ ಟು ನಮ್ಮ ಜೊತೆ ಮಾತಾಡಕ್ಕೆ ಅದನ್ನು ರೆಡಿ ಆಗಿದ್ದಾನೆ. ಈಸ್ ಅ ವಂಡರ್ಫುಲ್ ಗಾಡ್, ಈಸ್ ಅ ಗ್ರೇಟ್ ಗಾಡ್. ಲೋಕದ ಕಾರ್ಯಗಳು, ಲೋಕದ ಟೆಂಪ್ಟೇಷನ್ ನಮ್ಮ ಶಾಂತಿಯನ್ನು ಕೆಡಿಸಬಾರ್ದು. ನಮ್ಮ ಶಾಂತಿ ಅದು ಶಾಶ್ವತವಾದ ಶಾಂತಿ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೇಳಿದ್ದೀರಾ? ಹೋದ್ರ ಏನಂತೆ? ಪಾಪಿ ಅಂದ್ರೆ ಏನು ಅರ್ಥ? ಯಾರಿಗೆ? ಈ ಮುನಿಯಮ್ಮನಿಗ? ಯಾರಿಗೆ ವೈರಿ? ಹೇಳ್ರಿ. ಪಾಪಿ ಅಂದ್ರೆ ಮೀನಿಂಗ್ ಏನಂದ್ರೆ ದೇವರಿಗೆ ನಾನು ಏನಾಗಿದ್ದೇನೆ? ವೈರಿ. ಜೋರಾಗಿ ಹೇಳ್ರಿ, ವೈರಿ. ಅದರ ಅರ್ಥ ಕೆಳಗೆ ನಾವು ನೋಡ್ತೀವಿ. ಓದಿ. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ತೋರ್ಪಡಿಸಿದ್ದಾನೆ. ಏನಂತೆ? ಸಿದ್ಧಾಂತಪಡಿಸಿದ್ದಾನೆ. ನೋಡ್ರಿ, ದೇವರು ತನಗಿರುವ ಪ್ರೀತಿಯ ನಮ್ಮ ಮೇಲೆ ಸಿದ್ಧಾಂತಪಡಿಸಿದ್ದಾನೆ. ಆಮೇಲೆ ಏನಂತೆ? ಈಗ ನಾವು ಯೇಸುವಿನ ರಕ್ತದಿಂದ ನೀತಿವಂತರಾಗಿರಲಾಗಿ. ಈಗ ನಾವೇನಾಗಿದ್ದೀವಪ್ಪ? ಜೋರಾಗಿ ಹೇಳ್ರಿ. ಆಗ ನಮ್ಮ ಜೊತೆ ಮಾಡಿದ ಶಾಂತಿ ಸಂಧಾನ ಹೆಂಗೆ? ಕೃಪೆಯನ್ನು ಕೊಟ್ಟು. ಎಂಥ ಸಮಾಧಾನ! ಅವ್ರು ನೀತಿವಂತರಾಗಿದ್ದಾರೆ. ಕಮಾನ್ ಚರ್ಚ್, ಅರ್ಥ ಮಾಡ್ಕೊಳ್ಳಿ. ಅವ್ರು ನೀತಿವಂತರಾಗಿದ್ದಾರೆ. ಎಂಥ ಸಮಾಧಾನ ನೋಡಿ ಇದು. ಅವ್ರು ನೀತಿವಂತರಾಗಿದ್ದಾರೆ. ಈಗ ನಮ್ಮನ್ನು ಕೂಡ ಏನು ಮಾಡಿದ್ದಾರೆ? ಹೌದು, ಇದೇ ಸಮಾಧಾನ, ಇದೇ ಶಾಂತಿ. ಇದು ಪ್ರಪಂಚಕ್ಕೆ ಅರ್ಥ ಆಗಲ್ಲ. ಪ್ರಪಂಚಕ್ಕೆ ಇದು ಎಷ್ಟವರೆಗೆ ಅರ್ಥ ಆಗಲ್ಲ. ಸತ್ಯವೇದವನ್ನು ತೆಗೆದು ನೋಡೋರ್ಗೆ ಅವ್ನಿಗೆ ಅರ್ಥ ಆಗಲ್ಲ. ಯೇಸು ಒಂದು ಕೆನ್ನೆ ತೋರಿಸಿ ಇನ್ನೊಂದು ಕೆನ್ನೆ ತೋರಿಸ್ರೆ ಇಷ್ಟೇ ಹೇಳೋದು ಅಷ್ಟೇ. ಅದಕ್ಕೆ ಮೇಲೆ ಅವ್ನಿಗೇನು ಬೈಬಲ್ ಗೊತ್ತಿಲ್ಲ. ನಮ್ಮ ನೋಡಿ ಮತಾಂತರ ಮಾಡ್ತಾರೆ ಅಂತಾರೆ. ಅವನಿಗೆ ಸತ್ಯ ಗೊತ್ತಾಗಬೇಕು. ಒಬ್ಬ ನೀತಿವಂತನಿಂದ ಅವನನ್ನು ನಂಬುವುದರಿಂದ ಇಡೀ ಪ್ರಪಂಚದ ಜನಗಳು ನೀತಿವಂತರಾಗ್ತಾರೆ ಎಂಬ ಅರಿವು. ಅದೇ ಕ್ರಿಶ್ಚಿಯಾನಿಟಿ. ಯಾಕ್ರಿ ಎಲ್ಲರೂ ಕ್ರೈಸ್ತರಾಗಿ ಮಾಡ್ತೀರಾ? ನಾವು ಕ್ರೈಸ್ತರಾಗಿ ಮಾಡೋಕ್ಕಾಗಿ ಬರಲಿಲ್ಲ, ಅವರನ್ನು ನೀತಿವಂತರ ಮಾಡೋಕ್ಕಾಗಿ ಶುಭ ಸಂದೇಶ ಸಾರ್ತಾ ಇದ್ದೀವಿ. ನೀತಿವಂತರು ಮಾತ್ರ ಪರಲೋಕ ಹೋಗಲು ಸಾಧ್ಯ. ಅಂತ ಸಮಾಧಾನವನ್ನು ಬೋಧಿಸ್ತಾ ಇದ್ದೇವೆ. ನಾವು ಮತ ಪ್ರಚಾರ ಮಾಡ್ತಾ ಇಲ್ಲ. ಅವ್ನು ನರಕಕ್ಕೆ ಹೋಗ್ತಾ ಇದ್ದಾನೆ. ಅವನು 100% ಗ್ಯಾರಂಟಿ ಹೋಗೋದು. ಅವನು ಪರಲೋಕಕ್ಕೆ ಹೋಗ್ಬೇಕು. ಯಾವಾಗ? ಯೇಸು ನಂಬದಾಗಿ ಅವನು ನೀತಿವಂತನಾಗಿ ಮಾರ್ಪಡೋದು. ದೇವರೊಂದಿಗೆ ಅವನು ಸಮಾಧಾನ ಆಗಬೇಕು. ದೇವರೊಂದಿಗೆ ಸಮಾಧಾನ ಆಗದೆ ಇರೋವನು ಅವನು ದೇವರಿಗೆ ವೈರಿ ಆದವನು ಹೆಂಗೆ ಪರಲೋಕ ಹೋಗಲು ಸಾಧ್ಯ? ಕಮಾನ್ ಚರ್ಚ್. ಹೆಂಗೆ ಹೋಗ್ತಾನೆ ಅವನು? ದೇವರಿಗೆ ವೈರಿ ಹೆಂಗೆ ಪರಲೋಕಕ್ಕೆ ಹೋಗ್ತಾನೆ? ಹಾಗಾದ್ರೆ ನಾವು ದೇವ್ರಿಗೆ ಸಂಧಾನ ಮಾಡ್ಕೊಬೇಕು. ಅವ್ರ ನಮ್ಮ ಜೊತೆ ಸಂಧಾನ ಮಾಡ್ಬೇಕು. ನೀವು ಹೇಳ್ರಿ ಜನರಲ್ ಆಗಿ. ಇವಾಗ ನಮ್ಮ ಪ್ರೆಸ್ಟೀಜಲ್ಲಿ ಏನು ಬರಲಿ ಅವನು ನಮ್ಮ ಹತ್ರ. ಇವಾಗ ನಾನು ಅಷ್ಟೇ. ಕೆಲವರು ನನ್ನ ದ್ವೇಷಿಸ್ತಾರೆ. ಒಂದ್ಸಲಿ 2 ಸಲ ಹೋಗಿ ಮಾತಾಡ್ತೀವಿ. 3ನೇ ಸಲ ಹಂಗೆ ಮಾಡಿದ್ರೆ ಏನು ಮಾಡೋಕ್ಕಾಗ್ತಿದೆ? ಮನುಷ್ಯ ಏನು ಮಾಡ್ತಾನೆ? ಅಯ್ಯೋ ಬೇಕಾದ್ರೆ ಬರಲಿ ಬಿಡಿ, ಅವ್ರ ನಮ್ಮ ಹತ್ರ ಮಾತಾಡಲಿ ಅಂತೀವಿ. ಅದು ದೇವ್ರ ಹಂಗೆ ಮಾಡಲಿಲ್ಲ. ಆತನೇ ಮಾನವನಾಗಿ ಭೂಮಿಗೆ ಬಂದು ನಮ್ಮ ಹತ್ರನೇ ಬಂದು, ನಾನೇಪ್ಪ ನಿನ್ನ ದೇವರು, ನಿನ್ನ ಜೊತೆ ಸಮಾಧಾನ ಮಾಡ್ಕೊಬೇಕಂತಿದ್ದೀನಿ, ನಾನೊಬ್ಬ ನೀತಿವಂತ, ನಾನು ನಿನ್ನ ನೀತಿವಂತ ಮಾಡ್ಬೇಕಂತಿದ್ದೀನಿ. ನೋಡಿ, ಅವರು ಶಾಂತಿ ಎಂಥದಂದ್ರೆ, ಎಂಥ ಸಮಾಧಾನ ಅಂತ ಹೇಳಿದ್ರೆ ನಮ್ಮನ್ನು ನೀತಿವಂತರನ್ನು ಮಾಡುವ ಸಮಾಧಾನ ಅಂತೆ. ಹಲ್ಲೆಲೂಯಾ. ವಾಟ್ ಎ ವಂಡರ್ಫುಲ್ ಗಾಡ್ ವಿ ಸರ್ವ್. ಆಮೇಲೆ ಏನಂತೆ ನೆಕ್ಸ್ಟ್ ವಾಕ್ಯ? ನೀತಿವಂತರಾಗಿರಲಾಗಿ ಆತನ ಮೂಲಕ ಬರುವ ಕೋಪಕ್ಕೆ ತಪ್ಪಿಸಿಕೊಳ್ಳುವುದು ಮತ್ತು ನಿಶ್ಚಯ. ಹೇಳ್ರಿ, ತಪ್ಪಿಸ್ಕೊಳ್ತೀರಾ ಇಲ್ವಾ? ಇವಾಗ ವೈರಿ ಅಂದ್ಮೇಲೆ ಜಗಳ ಇದ್ದೇ ಇರ್ತಿದ. ಯಾವತ್ತು ಬಾಂಬ್ ಎತ್ಕೊಂಬರ್ತಾನೆ ಗೊತ್ತಿಲ್ಲ. ಬಟ್ ಇವಾಗ ಬಾಂಬ್ ಎತ್ಕೊಂಬಂದ್ರೆ ಏನಾಗಲ್ಲ. ಯಾಕಂದ್ರೆ ನಾವೇನಾಗ್ಬಿಟ್ಟಿದ್ದೀವಿ? ಸಮಾಧಾನ ಆಗ್ಬಿಟ್ಟಿದ್ದೀವಿ, ಶಾಂತಿ ಆಗ್ಬಿಟ್ಟಿದ್ದೀವಿ. ನಮ್ಮಿಬ್ಬರ ಮಧ್ಯದಲ್ಲಿ ಏನು ಉಂಟಾಗ್ಬಿಟ್ಟಿದೆ? ಶಾಂತಿ ಉಂಟಾಗ್ಬಿಟ್ಟಿದೆ. ನೆಕ್ಸ್ಟ್ ವಾಕ್ಯ 10ನೇ ವಾಕ್ಯ ಗಮನಿಸಿ, ತುಂಬಾ ಚೆನ್ನಾಗಿದೆ ನೋಡಿ. ದೇವರಿಗೆ ವೈರಿಗಳಾಗಿದ್ದ ನಾವು ಏನಂತೆ? ಹೇಗೆ ಹೇಳ್ರಿ? ದೇವರಿಗೆ ವೈರಿಗಳು. ಪಕ್ಕದ ಹೇಳ್ರಿ. ಪಾಪಿ ಅಂದ್ರೆ ಏನ ಅರ್ಥ? ಪಾಪಿ ಆಗಿದ್ದಾಗಲೂ ಅಂದ್ರೆ ಏನ ಅರ್ಥ? ನಾವು ದೇವರಿಗೆ ವೈರಿಗಳು. ನಾವೇನಾಗ ದೇವರಿಗೆ ವೈರಿಗಳಾಗಿ ಹೇಳಿ, ನಾವು ದೇವರಿಗೆ ವೈರಿಗಳು. ನೀನು ಯೇಸು ನಮ್ದೇ ಇರುವಾಗ ಯಾರಿಗೆ ವೈರಿ ಗೊತ್ತಾ? ಯಾಕೆ? ನಿನ್ನಿಷ್ಟ ಪ್ರಕಾರ ನಡೀತಾ ಇದೆ.
ನಿನಗೆ ನೀನೇ ದೇವರು. ಅಲೋ, ನಾನೇ ದೇವರು, ನನಗೆ ಯಾವ ದೇವರಿದ್ದಾನೆ? ನಾವು ಒಂದ್ಸಲ ಹೇಳಿದೆ 100 ಸಲ ಹೇಳ್ದಂಗೆ, ಹಂಗೆ ನಮ್ಮ ಲೆಕ್ಕ. ಕರೆಕ್ಟ್. ರಕ್ಷಣೆ ಹೊಂದೋಕೆ ಮುಂಚೆ ಸಿನಿಮಾ ಡೈಲಾಗ್ ಎಲ್ಲ ಹೊಡಿತಾ ಇದ್ವಿ. ಒಂದ್ಸಲಿ ನಾನು ಹೇಳಿದ್ವಿ, ನನ್ನ ಮಾತು ನಾನೇ ಕೇಳ ಅಂಥ ಪಾಪಿಗಳಾಗಿದ್ವಿ ನಾವು. ಆದರೆ ಇವತ್ತು ನನ್ನ ದೇವನಾದ ಆ ಡೈಲಾಗ್ ಹೊಡೆದು ಬಿಟ್ಟಿದ್ರೆ ನಮ್ಮ ಕತೆ ಮುಗಿದೋಗ್ತಾ ಇತ್ತು. ಆತನ ಶಾಂತಿ ದೂತನಾಗಿ, ಶಾಂತಿದಾಯಕನಾಗಿ ಭೂಮಿಗೆ ಬಂದು ನಮ್ಮೊಂದಿಗೆ, ವೈರಿಗಳಾದ ನಮ್ಮೊಂದಿಗೆ ಎಂಥ ಸಮಾಧಾನ ಅಂತ ಹೇಳಿದ್ರೆ, ಅವರ ನೀತಿಯನ್ನು ನಮಗೆ ಕೊಟ್ಟು ನಮ್ಮನ್ನು ನೀತಿವಂತರಾಗಿ ಮಾಡಿ, ನಮಗೆ ದೇವರ ಸ್ವರೂಪವನ್ನು ಕೊಟ್ಟು ನಮ್ಮನ್ನು ದೇವರುಗಳನ್ನಾಗಿ ಆತನ ಮಾಡಿ, ಅಂಥ ಸಮಾಧಾನ, ಅಂಥ ಶಾಂತಿಯನ್ನು ದೇವರು ನಮಗೆ ಕೊಟ್ಟಿರುವ ದೇವನಾಗಿದೆ. ಇದು ರಿಯಲ್ ಶಾಂತಿ. ಏನೋ ಬಂದ್ಬಿಟ್ಟು ಇಬ್ಬರು ಜಗಳದಲ್ಲಿ ವಿರಾಮ ಕೊಟ್ಬಿಟ್ಟು, ನೀನು ಸ್ವಲ್ಪ ಬಾಂಬ್ ರೆಡಿ ಮಾಡ್ಕೋ, ಬಾಂಬ್ ಟೈಮ್ ನೋಡಿ ಆಗ್ಬಿಡೋಣ, ಅದೆಲ್ಲ ಸಮಾಧಾನ. ನೋಡ್ರಿ, ಕೆಲವು ಕುಟುಂಬಗಳು ಚೆನ್ನಾಗಿ ಒಂದು ಜಗಳ ಮಾಡದೇ ಇರ್ತವೆ, ಆದರೆ ಒಂದು ದಿನ ಬಂದಾಗ ಏನಾಗ್ತಿದೆ, ಏನೇನು ಬರ್ತಿದೆ ಎಲ್ಲ ಒಳಗಿಂದ ಡಮಾರ್ ಮಿಶೈಲ್ ಹೇಳ್ತಾರೆ, ಟಕನ್ ಎಲ್ಲ ಬಂದು ದೇವರು ಅದನ್ನೆಲ್ಲ ತೆಗೆದುಹಾಕಿದ್ದಾನೆ. ಅದನ್ನೆಲ್ಲ ತೆಗೆದುಹಾಕಿ, ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಮೃದು ಹೃದಯವನ್ನು ಕೊಟ್ಟು ನಮಗೆ ನೂತನ ಸೃಷ್ಟಿಗಳಾಗಿ ದೇವರು ಮಾಡಿರುವ ದೇವನಾಗಿದೆ. ಅದೇ ರಿಯಲ್ ಸಮಾಧಾನ, ಅದೇ ರಿಯಲ್ ಶಾಂತಿ. ಏನಂತೆ, ದೇವರಿಗೆ ನಾವೇನಾಗಿದ್ವಂತೆ? ದೇವರಿಗೆ ವೈರಿಗಳಾಗಿದ್ದ ನಾವು ಆತನ ಮಗನ ಮರಣದ ಮೂಲಕ ಜೋರಾಗಿ ಹೇಳ್ರಿ, ಈಗ ಹೇಳ್ರಿ. ಆತನ ಮಗನ ಮರಣದ ಮೂಲಕ ಆತನೊಂದಿಗೆ ಸಮಾಧಾನವಾಗಿರಲಾಗಿ ಆತನ ಕೂಡ ಸಮಾಧಾನವಾದ ನಮಗೆ ಆ ಮಗನಿಗಿರುವ ಜೀವದಿಂದ ರಕ್ಷಣೆಯಾಗುವುದು ಮತ್ತು ನಿಶ್ಚಯವಲ್ಲವೇ. ಇದು ಪ್ರಪಂಚಕ್ಕೆ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ ಅಂದ್ರೆ ಬೈಬಲ್ ಗೊತ್ತಿಲ್ಲ. ಸಮಾಧಾನ ಅಂದ್ರೆ ಅವ್ರಿಗೆ ಅರ್ಥ ಯಾಕೆ ಗೊತ್ತಿಲ್ಲ ಅಂದ್ರೆ ಬೈಬಲ್ ಗೊತ್ತಿಲ್ಲ. ನಿಜವಾದ ಸಮಾಧಾನ ಅಂದ್ರೆ ಏನಂತ ನೆನೆಸ್ಕೊಂಡಿದ್ದಾರೆ? ಯುದ್ಧ ಒಂದ್ ಸ್ವಲ್ಪ ನಿಲ್ಸ್ಬಿಡೋದು, ಇಬ್ಬರು ಜಗಳ ಮಾಡೋದು ಸ್ವಲ್ಪ ನಿಲ್ಸ್ಬಿಡೋದು, ದೇಶ ಇದು ಅದೆಲ್ಲ ಸಮಾಧಾನ ಅಂತ ಹೇಳಿದ್ರೆ, ದೇವರಿಗೆ ಯಾರನ್ನ ವೈರಿಗಳಾಗಿದ್ದೇವೋ ಅವರ ಮಧ್ಯದಲ್ಲಿ ಬಂದ ಸಮಾಧಾನ ಮಾಡೋಣ. ಏನ್ ಮಾಡ್ಬೇಕು? ಅವರಿಬ್ಬರನ್ನು ಕೂಡ ಒಂದುಗೂಡಿಸಿ ಒಂದೇ ತಟ್ಟೆಯಲ್ಲಿ ಊಟ ಮಾಡೋದಂತ ಮಾಡಿ ಒಬ್ಬರಿಗೊಬ್ಬರನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಬೇಕು. ಅದೇ ನಿಜವಾದ ಸಂಧಾನ, ಅದೇ ನಿಜವಾದ ಸಮಾಧಾನ. ಅದನ್ನು ನಮ್ಮ ಕರ್ತನಾದ ಯೇಸು ಭೂಮಿಯಲ್ಲಿ ನಮಗೋಸ್ಕರ ಮಾಡಿ ಮುಗಿಸಿರುವ ದೇವನಾಗಿದೆ. ಅದನ್ನೇನು ಬರೀತಾನೆ ಎಫೆಸ ಸಭೆಗೆ, ಕೃಪೆಯು ಶಾಂತಿ. ಕೃಪೆಯ ಆರಂಭ ಶಾಂತಿ. ಏನು ಶಾಂತಿನೇ ಇಲ್ಲ ಅಂದರೆ ಕ್ರಿಸ್ಟಿಯಾನಿಟೀಸ್ ವ್ಯಾಲ್ಯೂನೇ ಇಲ್ಲ. ಪಕ್ಕದ ಹೇಳಿ. ಅದಕ್ಕೆ ನಮ್ಮನ್ನು ಎಷ್ಟು ಹೊಡೆದ್ರು, ಎಷ್ಟು ಬೈದ್ರು, ಎಷ್ಟು ಬೈಬಲ್ ಸುಟ್ಟು ಹಾಕಿದ್ರು, ನಾವು ಯಾಕೆ ಶಾಂತಿಯಾಗಿದ್ದೀವಂದರೆ ನಮ್ಮ ರಾಜಾದಿರಾಜ ಒಬ್ಬನಿದ್ದಾನೆ. ಯಾಕಂದರೆ ನಮ್ಮನ್ನು ಬೈಬಲ್ ಸುಡೋರ್ನೂ ಪ್ರೀತಿಸ್ತಾನೆ, ಕ್ರೈಸ್ತರನ್ನ ಬೆಂಕಿ ಹಾಕಿ ಸುಡೋರ್ನೂ ಪ್ರೀತಿಸ್ತಾನೆ. ಅವರೆಲ್ಲರಿಗಾಗಿ ದೇವರು ಪ್ರಾಣ ಕೊಟ್ಟಿದ್ದಾನೆ. ಅವರು ಕೂಡ ಪರಲೋಕ ಮಿಸ್ ಮಾಡ್ಕೊಳ್ಬಾರ್ದು ಅನ್ನೋಕ್ಕಾಗಿ ನಮ್ಮ ದೇವರು ಸೈಲೆಂಟ್ ಆಗಿದ್ದಾನೆ, ವೈಲೆಂಟ್ ಆಗಿಲ್ಲ. ನಾವು ಹೇಳಿ, ನಮ್ಮ ದೇವರು ತುಂಬ ಸೈಲೆಂಟು. ನೀನು ಹೊಡಿತಾ ಇದ್ರು, ನಮ್ಮ ಜನಗಳನ್ನ ಹೊಡಿತಾ ಇದ್ರು, ಅವ್ರ ಮಕ್ಕಳನ್ನ ಹೊಡಿತಾ ಇದ್ರು. ಯಾಕೆ ಸೈಲೆಂಟ್ ಆಗಿದ್ದಾನಂದ್ರೆ, ಹೊಡಿತಾ ಇರೋನು ಕೂಡ ಪರಲೋಕಕ್ಕೆ ಬರಬೇಕು ಅನ್ನೋದು ದೇವರ ಉದ್ದೇಶ. ಬೈಬಲ್ ಸುಡ್ತಾ ಇರೋನು ಕೂಡ ಪರಲೋಕಕ್ಕೆ ಬರಬೇಕು ಅನ್ನೋದು ಆತನ ಉದ್ದೇಶ. ಅವನು ನಾಶವಾಗಿ ನರಕಕ್ಕೆ ಹೋಗ್ಬಾರ್ದು, ಅದಕ್ಕಾಗಿ ತನ್ನ ಮಕ್ಕಳನ್ನ ಹೊಡಿತಾ ಇದ್ರು, ಸುಡ್ತಾ ಇದ್ರು, ಪೆಟ್ರೋಲ್ ಹಾಕಿ ಬೆಂಕಿ ಇಡ್ತಾ ಇದ್ರು ಕೂಡ ಆ ಯಪ್ಪ ಸೈಲೆಂಟ್ ಆಗಿದ್ದಾನೆ. ಬೆಂಕಿಯಲ್ಲಿ ಸುಟ್ಟಿಸ್ಕೊಂಡವನು ನರಕಕ್ಕೆ ಹೋಗಲ್ಲ, ಅವನು ಏನಿವೆ ಪರಲೋಕಕ್ಕೆ ಬಂದೇ ಬರ್ತಾನೆ. ಆದರೆ ಸುಡ್ತಾ ಇರೋನು ಇವತ್ತಲ್ಲ ನಾಳೆ ಪರಿವರ್ತನೆ ಆಗಲಿ ಅಂತ ಆತನ ದಮ್ಮಿಡ್ಕೊಂಡು ಸಮಾಧಾನವನ್ನು ನಮ್ಮದಲ್ಲಿ ಏರ್ಪಡಿಸಿರುವ ದೇವನಾಗಿದ್ದಾನೆ. ಆತನ ಕ್ರೂರಿಯಾದ ದೇವನಾಗಿದ್ರೆ ನಾವು ಹೇಳ್ತೀವಲ್ಲ, ಬ್ರದರ್ ನನ್ನ ಮೇಲೆ ಬಂದರು ಬ್ರದರ್, ಮೊನ್ನೆ ಆಕ್ಸಿಡೆಂಟ್ ಆಗಿ ನೆಗೆದು ಹೋದ್ರು, ಆಹಾ ಏನು ಖುಷಿಯಾಗಿ ಹೇಳ್ತೀವಪ್ಪ. ಕೆಲವರೆಲ್ಲ ಹೇಳ್ತಾರೆ, ಬ್ರದರ್ ನಮ್ಮ ಮೇಲೆ ಜಗಳಕ್ಕೆ ಬಂದರು ಬ್ರದರ್, ಮೊನ್ನೆ ನೀರಿಗೆ ಹೋದ್ರು, ಮುಳುಗೋಗಿ ಸತ್ತೋಗ್ಬಿಟ್ರು. ಅದಕ್ಕಾಗಿ ನಾವು ದೇವರ ಅದರಲ್ಲಿ ಸಂತೋಷ ಪಡೋ ದೇವರಲ್ಲ. ಇದ್ದೀರಾ? ಎಷ್ಟು ಜನ ಇದ್ದೀರಾ? ಪದ ಕೇಳಿ, ಅರ್ಥ ಆಗ್ತಾ ಇದೆಯಾ? ಏನು ಸಮಾಧಾನ? ದೇವ್ರಿಗೆ ನಾವೇನಾಗಿದ್ವಂತೆ? ನಮ್ಮ ಜೊತೆ ಏನು ಮಾಡ್ಕೊಂಡ್ರಂತೆ? ಹಿಂಗೆ ಮಾಡ್ಕೊಂಡ್ರಂತೆ. ಆತನ ಪ್ರಾಣವನ್ನು ಕೊಟ್ಟು ರಕ್ತವನ್ನು ಸುರಿಸಿ ನಮ್ಮ ನೀತಿವಂತರಾಗಿ ಮಾಡಿ, ಅದೇ ನಿಜವಾದ ಸಮಾಧಾನ. ಇವತ್ತು ದೇಶದಲ್ಲಿ ಅಂತ ಸಮಾಧಾನ ಬರಬೇಕು. ಯಾಕಂದರೆ ದೇಶ, ಲೋಕ ಯಾಕೆ ಇವತ್ತು ದೇವ್ರನ್ನ ದ್ವೇಷಿಸ್ತಾ ಇದೆ? ಯಾಕೆ ಇದನ್ನ ಅರ್ಥ ಮಾಡ್ಕೊತಿಲ್ಲ ಅಂದರೆ, ಮೊದಲನೇ ಕಾರಣ ಏನಂತ ಹೇಳಿದ್ರೆ, ಅವನು ದೇವ್ರನ್ನ ನಂಬೋದಿಲ್ಲ. ಅವನೇನು ಮಾಡ? ದೇವ್ರನ್ನ ನಂಬೋದಿಲ್ಲ. ದೇವ್ರು ಯಾರಂತ ಗೊತ್ತಿಲ್ಲ, ಹುಡುಕೋದಿಲ್ಲ. ಯಾರು ಏನಕ್ಕೆ ಯೇಸು ಬಂದರು?
ಏನೋ 10 ದೇವರಲ್ಲಿ 11 ದೇವರು ಯೇಸು ಅಂತ ನೆನೆಸ್ಕೊಂತಾನೆ. ಇಲ್ಲ ಪ್ರಿಯರೇ, ಯೇಸು ಸ್ವಾಮಿ ಈ ಲೋಕದಲ್ಲಿ ಸಮಾಧಾನವನ್ನು ತನ್ನ ಕೃಪೆ ಮುಖಾಂತರ ಸಮಾಧಾನ ಕೊಡುವುದಕ್ಕಾಗಿ ಆತನು ಬಂದ ದೇವನಾಗಿದ್ದಾನೆ. ಹಾಗಾದರೆ ಈ ಒಂದು ರಾತ್ರಿ ವೇಳೆಯಲ್ಲಿ ಕೂಡ ಸಮಾಧಾನ ಅಂದರೆ ಏನು? 1-2 ದಿನ ಜಗಳ ನಿಲ್ಲಿಸ್ಬಿಡೋದ? 2 ದಿನ ಜಗಳ ನಿಲ್ಲಿಸೋದ? ಪರಿಪೂರ್ಣವಾಗಿ ಅದನ್ನು ಯಾರು ನಮ್ಗೆ ಕೊಟ್ಟಿದ್ದಾನೆ? ಇವತ್ತು ಕೂಡ ಯಾರು ಅದನ್ನು ಕೊಡಲು ಸಾಧ್ಯ? ಇವತ್ತು ಕೂಡ ನಿಮ್ಮ ಮನೆಯಲ್ಲಿ ಕೃಪೆಯು ಶಾಂತಿ ಆಗಲಿ. ನಾವು ಕ್ರೈಸ್ತರು ಪಾಪದಲ್ಲಿರೋದು ಬೇಡ. ಪರಿಶುದ್ಧ ದೇವರೇ ನಮ್ಮನ್ನು ಕ್ಷಮಿಸಿಬಿಟ್ಟಿದ್ದಾನೆ. ನಾವು ಸಮಾಧಾನ ಹೊಂದಿದವರಾಗಿ ಈ ಸ್ಥಳವನ್ನು ಬಿಟ್ಟು ಹೋಗಬೇಕಾಗಿದೆ. ನಾವೆಲ್ಲರೂ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ಎಲ್ಲರೂ ಎದ್ದು ನಿಂತವರಾಗಿ ಕೃಪೆಯು ಶಾಂತಿ, ಕೃಪೆ ಶಾಂತಿ. ಕೃಪೆ ಅಂದ್ರೆ ಏನರ್ಥ? ಯೋಗ್ಯತೆ ಇಲ್ಲದವನಿಗೆ ಕೊಡುವಂಥದ್ದೇ ಕೃಪೆ. ಕೃಪೆ ಒಂದು ಬುಗ್ಗೆ ಆಗಿದೆ, ಅದರಿಂದ ಉತ್ಪತ್ತಿ ಆದದ್ದೇ ಶಾಂತಿ. ನಮ್ಮೊಂದಿಗೆ ಶಾಂತಿ ಮಾಡ್ಕೊಂಡಿದ್ದಾನ ದೇವರು? ಮಾಡಿದ್ದಾನ? ಆಗ ನಾವು ಏನಾಗಿದ್ದೇವೆ ಈಗ ದೇವರ ಮುಂದೆ? ರೈಚಸ್ ಹೇಳ್ರಿ, ನಾವು ನೀತಿವಂತರಾಗಿದೆ. ಆಮೇಲೆ ಎಲ್ಲ 1 ನಿಮಿಷ ಕಣ್ಣುಗಳನ್ನು ಮುಚ್ಚಿ ದೇವ್ರದ್ದು ಕೇಳ್ರಿ, ಸ್ವಾಮಿ ನನ್ನೊಂದಿಗೆ ನೀನು ಮಾಡಿಕೊಂಡ ಸಮಾಧಾನಕ್ಕಾಗಿ ಸ್ತೋತ್ರ. ಇಂಥ ಅದ್ಭುತವಾದ ಸಂಗತಿಗಳನ್ನು ನಮಗೆ ರಾತ್ರಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನಾವೇನೋ ಬೈಬಲ್ ಹಾಗೆ ಓದ್ಕೊಂಡು ಹೋಗ್ತಾ ಇದ್ದೀವಿ ಸ್ವಾಮಿ, ಆದರೆ ನಿಲ್ಲಿಸಿ ನಮಗೆ ಕೃಪೆ ಅಂದರೆ ಏನು, ಶಾಂತಿ ಅಂದರೆ ಏನೆಂಬುದಾಗಿ ನಮಗೆ ಸ್ಪಷ್ಟವಾಗಿ ಈ ರಾತ್ರಿ ತಿಳಿಸಿದ್ದಕ್ಕಾಗಿ ನಿಮಗೆ ನಾನು ಸ್ತೋತ್ರ ಮಾಡ್ತೇನೆ. ಎಲ್ಲ ಹೇಳ್ರಿ, ಸ್ವಾಮಿ ನೀನು ಬಂದದು ಈ ಪಾಪಿಗಳಿಗೋಸ್ಕರ, ನಮ್ಮ ಜೊತೆ ಸಂಧಾನ ಮಾಡ್ಕೊಳ್ಳೋಕ್ಕೋಸ್ಕರ. ಎಂಥ ಸಂಧಾನ ಅಂತ ಹೇಳಿದ್ರೆ, ನೀನು ನೀತಿವಂತನಾಗಿದ್ಯಾ, ನಮ್ಮನ್ನು ಕೂಡ ನೀತಿವಂತನಾಗಿ ಮಾಡಿ ಅಂಥ ನಮ್ಮೊಳಗೆ ನಮ್ಮ ಜೊತೆಯಲ್ಲಿ ಬಂದು ವಾಸ ಮಾಡೋದಕ್ಕಾಗಿ, ನಮ್ಮೊಂದಿಗೆ ಯಾವಾಗಲೂ ಇರುವುದಕ್ಕಾಗಿ ನೀನು ಬಂದಿದ್ದೆ ಸ್ವಾಮಿ. ಅದಕ್ಕಾಗಿ ನಮಗೆ ಸ್ತೋತ್ರ, ಯೇಸುವಿನ ನಾಮದಲ್ಲಿ ಆಮೆನ್. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries, phone number 9945043323 7411724531. God bless you.